Welcome to Get Solutions. This is your Lokesh. So in this session we are going to solve the first illustration that is based on the cash flow statement. Okay. So before going to deal with the first illustration, so first you have to know the basic concepts. That is how the ledger accounts will be going to prepare and how this ledger accounts ultimately helpful to prepare the cash flow statement. Okay, so ledger accounts na prepare ಮಾಡೋದಕ್ಕೆ ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ದಟ್ ಈಸ್ ಹೌ ಟು ಪ್ರಿಪೇರ್ ದಿ ಅಸೆಟ್ಸ್ ಅಕೌಂಟ್ ಆ್ಯಂಡ್ ಹೌ ಟು ಪ್ರಿಪೇರ್ ದಿ ಲಯಬಿಲಿಟೀಸ್ ಅಕೌಂಟ್ ಆ್ಯಂಡ್ ಯಾವ ಥರ ನಾವು ಬ್ಯಾಲೆನ್ಸಸ್ನ ಟ್ರೀಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್ ವಿತ್ ದಿ accounting rules, that is golden accounting rules. Okay, so you know that golden accounting rules related to personal account, real account and nominal account. Okay, so ಅದ್ರ ಬಗ್ಗೆ ಏನು ಎಕ್ಸ್ಪ್ಲೈನ್ ಮಾಡೋ ನೆಸಸರಿ ಇಲ್ಲ. ಸೊ ಪ್ರಾಬ್ಲಮ್ನ ಅಂದರೆ ಎಕ್ಸಾಂಪಲ್ ಕೊಡುವಾಗ ನಾನು ಒಂದ್ಸರಿ ನಿಮಗೆ ಗ್ಲಾನ್ಸ್ ಮಾಡ್ತೀನಿ. ಓಕೆ, ಸಿ ಇನ್ ಕೇಸ್ ಏನಾದರೂ ಅಸೆಟ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು ಅಂತ ಏನಾದರೆ ದಟ್ ಈಸ್ ದ ಲೆಡ್ಜರ್ ಅಕೌಂಟ್. ಸೊ ಯು ನೋ ದಟ್ ಟಿ ಟೈಪ್, ದಟ್ ಈಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಓಕೆ, ಸೊ ನೆಕ್ಸ್ಟ್ ಲಯಬಿಲಿಟೀಸ್ ಅದೇ ಥರ ಎಲ್ಲ ಎರಡನ್ನೂ ಒಂದೇ ಸರಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಲಯಬಿಲಿಟೀಸ್. ಓಕೆ, ಸೊ ಅಬ್ಸರ್ವ್ ಹಿಯರ್, ಅಸೆಟ್ಸ್ಗೆ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ. ದಟ್ ಯು ನೋ ವೆರಿ ವೆಲ್, ದಟ್ ಈಸ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಲಯಬಿಲಿಟೀಸ್ಗೆ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬರುತ್ತೆ. ದಿಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಒನ್ಸ್ ಅಗೇನ್ ಐ ವಿಲ್ ಗೋಯಿಂಗ್ ಟು ರಿಪೀಟ್. ಅಸೆಟ್ಸ್ ಏನಾದರೂ ಆದರೆ ಓಪನಿಂಗ್ ಬ್ಯಾಲೆನ್ಸ್ ಡೆಬಿಟ್ ಸೈಡ್ ಬರುತ್ತೆ. ಇನ್ ಕೇಸ್ ಲಯಬಿಲಿಟೀಸ್ ಏನಾದರೂ ಆದರೆ ಓಪನಿಂಗ್ ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬರುತ್ತೆ. ಸಿ, ದಿಸ್ ಇಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸಿಮಿಲರ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್, ದಟ್ ಈಸ್ ಕ್ಯಾರಿಡ್ ಡೌನ್ ಬ್ಯಾಲೆನ್ಸ್. ಸೊ ಅಸೆಟ್ಸ್ ಏನಾದರೂ ಆದರೆ ಕ್ಯಾರಿಡ್ ಡೌನ್ ಬಂದ್ಬಿಟ್ಟು ಕ್ರೆಡಿಟ್ ಸೈಡ್ ಮಾಡ್ತೀವಿ. ದಟ್ ಈಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸಿಮಿಲರ್ಲಿ ಫಾರ್ ದಿ ಅಸೆಟ್ಸ್ ಆಪೋಸಿಟ್, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಓಕೆ, ಸೊ ಇಲ್ಲಿ ನಾನು ಅಸೆಟ್ಸ್ ಅಂತ ಏನು ಬರೆದಿದ್ದೀನಿ. ಸೊ ಫಾರ್ ಎಕ್ಸಾಂಪಲ್ ನಾನು ಮೆಷಿನರಿ ಅಕೌಂಟ್ ಅಂತ ಹೇಳ್ಬಿಟ್ಟು ನಾನು ತಗೊಳ್ತೀನಿ, ಎಕ್ಸಾಂಪಲ್ಗೆ ಮಾತ್ರ. ಸೊ ಲಯಬಿಲಿಟೀಸ್ನಲ್ಲಿ ನಾನು ಜನರಲ್ ರಿಸರ್ವ್, ಸೊ ಜನರಲ್ ರಿಸರ್ವ್ ಬೇಡ ಯಾಕಂದರೆ ಅದೊಂದು ಸಿಂಪಲ್ ಕಾನ್ಸೆಪ್ಟ್, ಪ್ರಾಬ್ಲಮ್ಸ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಐ ವಿಲ್ ಟೇಕ್ ಟ್ಯಾಕ್ಸ್ ಪ್ರಾವಿಷನ್ ಅಕೌಂಟ್. ಓಕೆ, ಸೊ ಟ್ಯಾಕ್ಸ್ ಪ್ರಾವಿಷನ್ ಅಕೌಂಟ್ನ ಲಯಬಿಲಿಟಿ ಅಂತ ಹೇಳ್ಬಿಟ್ಟು ನಾನು ಕನ್ಸಿಡರ್ ಮಾಡಿ ತಗೊಂಡಿದ್ದೀನಿ. ಓಕೆ, ಸೊ ಇದೇ ಥರ ನೋಡಿ. ಸೊ ಆ್ಯಕ್ಚುಲಿ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ ನಿಮಗೆ, ಸಿ 2006 ಆ್ಯಂಡ್ 2007 ಬ್ಯಾಲೆನ್ಸಸ್ ಕೊಟ್ಬಿಟ್ಟು, ಅಂದರೆ ಇಯರ್ಸ್ ಕೊಟ್ಬಿಟ್ಟು ನಾನು ನಿಮಗೆ ಮೆಷಿನರಿ 2000 ಹಿಯರ್ 3000 ಅಂತ ಹೇಳ್ಬಿಟ್ಟು ನಾನು ತೊಗೊಳ್ತೀನಿ. ಸೊ ನೆಕ್ಸ್ಟ್ ಅದೇ ಥರ ಲಯಬಿಲಿಟೀಸ್, ಸೊ ನಾನು ಬರೆದ್ಬಿಟ್ಟಿದ್ದೀನಿ. ಸೊ ಲಯಬಿಲಿಟೀಸ್ ನೋಡಿ, ಲಯಬಿಲಿಟೀಸ್ ಯಾವ್ದು ತೊಗೊಳ್ಳೋಣ, ದಟ್ ಈಸ್ ಟ್ಯಾಕ್ಸ್ ಪ್ರಾವಿಷನ್ ಅಂತ ಹೇಳ್ಬಿಟ್ಟು ನಾವು ತೊಗೊಳ್ಳೋಣ. ಟ್ಯಾಕ್ಸ್ ಪ್ರಾವಿಷನ್. ಓಕೆ, ಸೊ 2006 ಆ್ಯಂಡ್ 2007, ಸೊ 5000 ಆ್ಯಂಡ್ 8000. ಸೊ ಏನೋ ಒಂದು ಬ್ಯಾಲೆನ್ಸ್ ತೊಗೊಂಡಿದ್ದೀನಿ. ಸೊ ಯಾವ ಥರ ಇದರಲ್ಲಿ ಎಂಟರ್ ಮಾಡೋದು ಅಂತ ಹೇಳಿದ್ರೆ, ಸಿ 2006 ಇಸ್ ದ ಓಪನಿಂಗ್, 2007 ಇಸ್ ದ ಎಂಡಿಂಗ್. ಇಯರ್ ಲಯಬಿಲಿಟೀಸ್ನಲ್ಲಿ 2006 ಈಸ್ ದ ಓಪನಿಂಗ್ ಆ್ಯಂಡ್ 2007 ಈಸ್ ದ ಎಂಡಿಂಗ್. ಓಕೆ, ಸೊ ಈಗ ಅಸೆಟ್ಸಲ್ಲಿ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳ್ಬಿಟ್ಟು ನಾವು ಯಾವ ತೊಗೊಳ್ತೀವಿ, ದಟ್ ಈಸ್ 2000 ಆ್ಯಂಡ್ ಕ್ಲೋಸಿಂಗ್, ದಟ್ ಈಸ್ ಕ್ಯಾರಿ ಡೌನ್ ಎಷ್ಟು ಮಾಡ್ತಿದ್ದೀವಿ, 3000. ಸೊ ಅಲ್ಲಿಗೆ ಈ ಬ್ಯಾಲೆನ್ಸ್ ಕಂಪ್ಲೀಟಾಗಿ ರೆಕಾರ್ಡ್ ಮಾಡಿದ್ದೀವಿ ಲೆಡ್ಜರ್ ಅಕೌಂಟಲ್ಲಿ. ಇದೇ ಥರ ಲಯಬಿಲಿಟೀಸು ಅಷ್ಟೇ. ಟು, ದಟ್ ಈಸ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು, ದಟ್ ಈಸ್ 5000 ಆ್ಯಂಡ್ ಕ್ಲೋಸಿಂಗ್ 8000. ಓಕೆ, ಸೊ ಇದನ್ನು ನಾವು ಎಂಟರ್ ಮಾಡಿದ್ದೀವಿ. ಸೊ ದಿಸ್ ಈಸ್ ದ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಯಾವ್ಯಾವ ಲೆಡ್ಜರ್ ಅಕೌಂಟ್ಸ್, ಅಂದರೆ ಯಾವ್ಯಾವ ಐಟಮ್ಸ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ನೀವು ಲೆಡ್ಜರ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ಕೊಂಬಿಡಿ. ದೆನ್ ಯು ವಿಲ್ ಗೆಟ್ ಎ ಕ್ಲಾರಿಟಿ ಅಬೌಟ್, ಸೊ ಯಾವ ಐಟಮ್ ಎಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಕ್ಲಿಯರಾಗಿ ಕ್ಲಾರಿಟಿ ಸಿಗುತ್ತೆ. ಓಕೆ, ಸಿ ಇನ್ ದಿಸ್ ಅಸೆಟ್ ಅಕೌಂಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ದಿಸ್ ಇಸ್ ದ ಟ್ರಿಕ್. ಸೊ ಇನ್ ಕೇಸ್ ಏನಾದರೂ ಅಸೆಟ್ನ ಸೇಲ್ ಮಾಡಿದರೆ, ದಟ್ ಈಸ್ ಬೈ ಸೇಲ್ಸ್ ಅಕೌಂಟ್ ಅಂತ ಹೇಳ್ಬಿಟ್ಟು ನೀವು ಅಮೌಂಟ್ನ ತಗೊಳ್ಳಿ. ಕ್ರೆಡಿಟ್ ಸೈಡ್ ಆಫ್ ಅಸೆಟ್ ಸೇಲ್ಸ್ ಬಂದಿದೆ ಅಂತ ಹೇಳಿದ್ರೆ ಡೆಬಿಟ್ ಸೈಡ್ ಏನು ಬರೋದಕ್ಕೆ ಸಾಧ್ಯ, ದಟ್ ಈಸ್ ಪರ್ಚೇಸ್ ಬರೋದಕ್ಕೆ ಸಾಧ್ಯ. ಓಕೆ, ಸೊ ಪರ್ಚೇಸ್ ಅಕೌಂಟ್. ಸೊ ಪರ್ಚೇಸಸ್ ಏನಾದರೂ ಕೊಟ್ಟಿದ್ರೆ ಇಲ್ಲಿ ಹಾಕ್ಕೊಳ್ಳಿ. ಓಕೆ, ಸೊ ಸಿಮಿಲರ್ಲಿ
ಸಿ ಪರ್ಚೇಸಸ್. ಸೊ ನಿಮಗೆ ಅಸೆಟ್ಸ್ ಏನಾದರೂ ಸೇಲ್ ಮಾಡಿದಾಗ ಪ್ರಾಫಿಟ್ ಏನಾದರೂ ಬಂದಿದ್ದರೆ, ಸಿ ಪ್ರಾಫಿಟ್ ಆನ್ ಸೇಲ್ ಆಫ್ ಪರ್ಟಿಕ್ಯುಲರ್ ಅಸೆಟ್ ಆರ್ ಮಿಷನರಿ ಇನ್ ದಿಸ್ ಎಕ್ಸಾಂಪಲ್. ಸೊ ಸಿಮಿಲರ್ಲಿ ಈ ಕಡೆ ಡೆಬಿಟ್ ಸೈಡ್ ಪ್ರಾಫಿಟ್ ಆನ್ ಸೇಲ್ ಬಂದಿದೆ ಅಂದರೆ ಕ್ರೆಡಿಟ್ ಸೈಡ್ ಏನು ಬರೋದಕ್ಕೆ ಸಾಧ್ಯ? ದಟ್ ಈಸ್ ಲಾಸ್ ಆನ್ ಸೇಲ್ ಆಫ್ ಮಿಷನರಿ ಆರ್ ಪರ್ಟಿಕ್ಯುಲರ್ ಅಸೆಟ್. ಓಕೆ, ಸೊ ಇಷ್ಟನ್ನು ಬಿಟ್ಟರೆ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಬರೋದು ಬೈ ಡಿಪ್ರಿಸಿಯೇಷನ್. ಸೊ ಅಸೆಟ್ಸಲ್ಲಿ ನಿಮಗೆ ಇಷ್ಟು. ಸೊ ಪ್ರಾಪರಾಗಿ ನೀವು ಇಷ್ಟು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನೀವು ಪ್ರಿಪೇರ್ ಮಾಡ್ಬೋದು. ಸೊ ಇದಕ್ಕೆ ನಾನು ಬೇಸ್ಡ್ ಆನ್ ಜರ್ನಲ್ ಎಂಟ್ರಿ ಯಾವ ಥರ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಓಕೆ, ಸಿ ಸಿಮಿಲರ್ಲಿ ಫಾರ್ ದ ಲಯಬಿಲಿಟೀಸ್. ಸೊ ಅಸೆಟ್ಸಲ್ಲಿ ನೀವು ಇಷ್ಟನ್ನು ನೆನ್ಪಿಟ್ಕೊಳ್ಳೇಬೇಕು ಎಲ್ಲ, ಯಾಕಂತ ಹೇಳಿದ್ರೆ ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಸೇಲ್ಸ್ ಕ್ರೆಡಿಟ್ ಸೈಡ್ ಬಂದರೆ ಪರ್ಚೇಸಸ್ ಡೆಬಿಟ್ ಸೈಡ್, ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಡೆಬಿಟ್ ಸೈಡ್ ಬಂದರೆ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಈ ಕಡೆ ಡಿಪ್ರಿಸಿಯೇಷನ್ ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಆ್ಯಂಡ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸಿಮಿಲರ್ಲಿ ಲಯಬಿಲಿಟೀಸ್ ಯಾವ್ದು ತೊಗೊಂಡಿದ್ದೀನಿ ನಾನು? ಟ್ಯಾಕ್ಸ್ ಪ್ರಾವಿಷನ್ ಅಕೌಂಟ್ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದೀನಿ. ಸೊ ಓಪನಿಂಗ್ ಟ್ಯಾಕ್ಸ್ ಪ್ರಾವಿಷನ್ 5,000 ಆ್ಯಂಡ್ 8,000 ನಾನು ಕ್ಲೋಸಿಂಗ್ಗೆ ತೊಗೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಇನ್ಕಮ್ ಟ್ಯಾಕ್ಸ್ ಏನಾದರೂ ಪೇ ಮಾಡಿದರೆ, ಸೊ ಟು ಟ್ಯಾಕ್ಸ್ ಪೇಯ್ಡ್, ಸೊ ಎಷ್ಟು ಅಮೌಂಟು ನಾನು ಮೆನ್ಷನ್ ಮಾಡಿದ್ದೀನಿ. ಓಕೆ, ಸೊ ಟ್ಯಾಕ್ಸ್ ಪೇಯ್ಡ್ ಏನಾದರೂ ಪ್ರಾಬ್ಲಮಲ್ಲಿ ಏನಾದರೂ ಕೊಟ್ಟಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಮೌಂಟು ಬರುತ್ತೆ. ಇನ್ ಕೇಸ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಕೊಟ್ಟಿದ್ರೆ ನಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ? ಟ್ಯಾಕ್ಸ್ ಪೇಯ್ಡ್ ಬರುತ್ತೆ. ಓಕೆ, ಸೊ ಟ್ಯಾಕ್ಸ್ ಪೇಯ್ಡ್ ಕೊಟ್ಟಿದ್ರೆ ಇದು ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ, ಇದು ಕೊಟ್ಟಿದ್ರೆ ನಮಗೆ ಟ್ಯಾಕ್ಸ್ ಪೇಯ್ಡ್ ಅಂತ ಬರುತ್ತೆ. ಸೊ ಈ ಟ್ಯಾಕ್ಸ್ ಪ್ರಾವಿಷನ್ ಅಕೌಂಟು ಇದನ್ನು ನೆನ್ಪಿಟ್ಕೊಳ್ಳಿ, ಬಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಎಕ್ಸಾಮ್ ಪರ್ಪಸ್ಗೆ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ಅಸೆಟ್ಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಯಾವ್ಯಾವ ಬ್ಯಾಲೆನ್ಸಸ್ ಯಾವ್ಯಾವ ಸೈಡ್ ಬರುತ್ತೆ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್, ಆ್ಯಂಡ್ ಲಯಬಿಲಿಟೀಸ್ ಪ್ರಿಪೇರ್ ಮಾಡಿದಾಗ ಇನ್ನೂ ಪ್ರಾಬ್ಲಮ್ಸ್ ಮಾಡಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟ್ಯಾಕ್ಸ್ ಪ್ರಾವಿಷನ್ಸ್ ಮಾತ್ರ ನೆನ್ಪಿಟ್ಕೊಳ್ಳಿ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಟ್ಯಾಕ್ಸ್ ಪೇಡ್ ಆ್ಯಂಡ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದಿ ಇಯರ್. ಓಕೆ, ಸೊ ಈ ಜರ್ನಲ್ ಎಂಟ್ರೀಸ್ ಬೇಸ್ ಮೇಲೆ ಯಾವ ಥರ ಬರುತ್ತೆ ಅಸೆಟ್ಸಲ್ಲಿ, ಯಾವ ಥರ ಲೆಡ್ಜರ್ ಎಂಟ್ರೀಸ್ಗೆ ನಾವು ಪೋಸ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟು ನಾನು ಹೇಳ್ಕೊಡ್ತೀನಿ. ಓಕೆ, ಸಿ assume this asset account is machinery account. Okay, so opening balance and closing balances ಕೊಟ್ಟಿದ್ದಾರೆ. So similarly assume the cost of machinery. Okay, so the cost of machinery is rupees 8,000 and sold at rupees 8,500. then profit ಬರುತ್ತಾ ಲಾಸ್ ಬರುತ್ತಾ? ultimately it is a profit. so that is profit on ಸೇಲ್ ಆಫ್ ಮಿಷನರಿ ಆರ್ ಎನಿ ಅದರ್ ಅಸೆಟ್. ಓಕೆ, ಸೊ ಇದಕ್ಕೆ ನಾನು ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡಬೇಕು. ಸೊ ಇನ್ ಕೇಸ್ ಸೇಲ್ ಏನಾದರೂ ಮಾಡಿದ್ರೆ, ಓಕೆ, ಸಿ ಇಯರ್ ಕಾಸ್ಟ್ ಇನ್ ದ ಸೆನ್ಸ್ ಇಟ್ ಈಸ್ ಪರ್ಚೇಸ್, ರೈಟ್? ಸೊ ಪರ್ಚೇಸ್, ಸೊ ಓಕೆ ಫಸ್ಟ್ ಸೇಲ್ ಮಾಡ್ಕೊಳ್ಳೋಣ ಮತ್ತು ಪರ್ಚೇಸ್ ಮಾಡ್ಕೊಳ್ಳೋಣ. ಸಿ ಬಟ್ ಆ್ಯಕ್ಚುಲಿ ಪರ್ಚೇಸ್ಗೆ ನೀವು ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಬೇಕು. ಬಟ್ ಪರ್ಚೇಸಸ್ ಬಂದ್ಬಿಟ್ಟು ನಾವು ಟೋಟಲಾಗಿ ಇದರಲ್ಲೇ ಆ್ಯಡ್ ಮಾಡೋದ್ರಿಂದ ನಮಗೆ ನೆಸಸರಿ ಫರ್ದರ್ ಏನು ಪರ್ಚೇಸ್ ಅಕೌಂಟ್ ಮಾಡೋದಕ್ಕೆ ನೆಸಸರಿ ಇಲ್ಲ. ಬಟ್ ಯಾವ ಥರ ಬರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ನಾನು ಸೇಲ್ಸ್ ಅಕೌಂಟ್ಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ನೋಡಿ. ಸೊ ಇನ್ ಕೇಸ್ ಸೇಲ್, ಸೊ ಸೇಲ್ ಈಸ್ ನಥಿಂಗ್ ಬಟ್ ಅಸೆಟ್ ರಿಲೇಟೆಡ್ ಟು ಅಸೆಟ್. ಸೊ ಅಸೆಟ್ ಈಸ್ ನಥಿಂಗ್ ಬಟ್ ಫಾಲ್ ಅಂಡರ್ ರಿಯಲ್ ಅಕೌಂಟ್. ಸೊ ರಿಯಲ್ ಅಕೌಂಟ್ ರೂಲ್, debit in, credit out. Debit what comes in and credit what goes out, right? See, ಈಗ ಸೇಲ್ ಏನಾದರೂ ಮಾಡಿದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಏನು ಬರುತ್ತೆ? ನಮಗೆ ಕ್ಯಾಶ್ ಬರುತ್ತೆ. ಸಿ ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಏನು ಹೋಗ್ತಿದೆ ಸೇಲ್ ಮಾಡಿದ್ರೆ ದಟ್ ಈಸ್ ಅಸೆಟ್ ಗೋಸ್ ಔಟ್. ಸೊ ಯಾವ ಅಸೆಟು? ದಟ್ ಈಸ್ ಅಲ್ಟಿಮೇಟ್ಲಿ machinery. so machinery account. so what is the cost of sale? that is 8,500 and 8,500. so ಒಂದು ಎಂಟ್ರಿ ಆಯಿತು. ಓಕೆ, ಸೊ ಸೇಲ್ಗೆ ಮಾಡಿದ್ದೀವಿ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಮಾಡೋಣ. ಓಕೆ, ಸಿ
profit on sale. ಸೊ ಪ್ರಾಫಿಟ್ ಆನ್ ಸೇಲ್ ಇಸ್ ದ ಟೆಂಪ್ರರಿ. ಸೊ ಸೇಲ್ ಮಾಡಿದ್ದಕ್ಕೆ ನಮಗೆ ಪ್ರಾಫಿಟ್ ಬಂದಿದೆ, ಸೊ ಇಟ್ ಈಸ್ ಟೆಂಪ್ರರಿ. ಓಕೆ, ಸೊ ಟೆಂಪ್ರರಿ ಇನ್ ದ ಸೆನ್ಸ್ ಇಟ್ ಈಸ್ ಫಾಲ್ ಅಂಡರ್ ನಾಮಿನಲ್, ದಟ್ ಈಸ್ ನಾಮಿನಲ್ ಅಕೌಂಟ್. ವಾಟ್ ಈಸ್ ದ ನಾಮಿನಲ್ ಅಕೌಂಟ್ ರೂಲ್? ಸೊ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ರೂಲ್, ದಟ್ ಈಸ್ ಎಕ್ಸ್ಪೆನ್ಸಸ್ ಆರ್ ಲಾಸಸ್, ಇನ್ಕಮ್ ಆ್ಯಂಡ್ gains or gains. Okay, so nominal account rule: debit all expenses and losses, credit all incomes and gains. So here profit on sale, expense income, so ultimately it is income, which means credit alli namge profit on sale barbeku. Okay, so profit on sale by what? That is sale of an asset. ಸೊ ಅಲ್ಟಿಮೇಟ್ಲಿ ಜರ್ನಲ್ ಎಂಟ್ರೀಸ್ನಲ್ಲಿ ಡೆಬಿಟಲ್ಲಿ ಇದ್ದರೆ ನಾವು ಕ್ರೆಡಿಟ್ಗೆ ಹಾಕ್ತೀವಿ, ಕ್ರೆಡಿಟಲ್ಲಿ ಇದ್ದರೆ ಡೆಬಿಟ್ಗೆ ಹಾಕ್ತೀವಿ. ಸೊ ಸಿಮಿಲರ್ಲಿ ಲೆಡ್ಜರ್ ಅಕೌಂಟ್ನ ನೋಡಿಕೊಂಡು ಅಷ್ಟೇ, ಅದರಲ್ಲಿ ಡೆಬಿಟ್ ಇದ್ದರೆ ಇಲ್ಲಿ ಕ್ರೆಡಿಟ್ಗೆ ಹಾಕ್ತೀವಿ, ಕ್ರೆಡಿಟಲ್ಲಿದ್ದರೆ ಡೆಬಿಟ್ಗೆ ಹಾಕ್ತೀವಿ. ಓಕೆ, ಸಿ ಇನ್ ಪ್ರಾಫಿಟ್ ಆನ್ ಸೇಲ್ ಬಂದ್ಬಿಟ್ಟು ಕ್ರೆಡಿಟ್ ಎಂಟ್ರಿ. ಓಕೆ, ಸೊ ಕ್ರೆಡಿಟ್ ಎಂಟ್ರಿ ಇನ್ ದ ಸೆನ್ಸ್ ನಾವು ಲೆಡ್ಜರ್ ಅಕೌಂಟ್ನ ಪೋಸ್ಟ್ ಮಾಡೋವಾಗ ಎಲ್ಲಿ ಬರಬೇಕು? ಡೆಬಿಟಲ್ಲಿ ಬರಬೇಕು. ದಟ್ ಈಸ್ ಟು ಪ್ರಾಫಿಟ್ ಆನ್ ಸೇಲ್ ಅಕೌಂಟ್. ಸೊ ಯಾವ ಅಕೌಂಟಲ್ಲಿ ಬರಬೇಕು? ಮೆಷಿನರಿ ಅಕೌಂಟಲ್ಲಿ. ದಿಸ್ ಈಸ್ ಪ್ರಾಫಿಟ್ ಆನ್ ಸೇಲ್. ಓಕೆ, ಸೊ ಪ್ರಾಫಿಟ್ ಆನ್ ಸೇಲ್ ಕ್ರೆಡಿಟ್ ಎಂಟ್ರಿ ಆಗಿರೋದ್ರಿಂದ ಇಲ್ಲಿ ನಾವು ಡೆಬಿಟ್ ಎಂಟ್ರಿಗೆ ಹಾಕ್ಕೊಂಡಿದ್ದೀವಿ. ಸೊ ಡೆಬಿಟ್ ಸೈಡ್ ಟು ಪ್ರಾಫಿಟ್ ಆನ್ ಸೇಲ್. ಸೊ ಅಷ್ಟೇ ಲಾಜಿಕ್. ಓಕೆ, ಸೊ ಅದೇ ಥರ ನೀವು ಸೇಲ್ ಆಫ್ ಮೆಷಿನರಿ ನೋಡಿ. ಸೊ ಮೆಷಿನರಿ ಅಕೌಂಟ್ ಟು ದಟ್ ಈಸ್ ಕ್ರೆಡಿಟ್ ಸೈಡ್ ಇದೆ. ಅಂದರೆ ಮೆಷಿನರಿ ಅಕೌಂಟ್ ಕ್ರೆಡಿಟ್ ಸೈಡ್ ನಾವು ಆ್ಯಕ್ಚುಲಿ ಇಟ್ ಈಸ್ ಕ್ಯಾಶ್. ಸೊ ಕ್ಯಾಶ್ ಅಂತ ಹೇಳಿದ್ರೆ ಸೇಲ್ಸ್ ಅಕೌಂಟ್. ಸೊ ಇಲ್ಲಿ ನಾನು ಸೇಲ್ಸ್ ಅಂತ ನಿಮಗೆ ಡೈರೆಕ್ಟಾಗಿ ಕೊಟ್ಟಿದ್ದೀನಿ. ಯಾಕೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗೆ ತುಂಬ ಕನ್ಫ್ಯೂಷನ್ಸ್ ಆಗದಿರ ನೀವು ಹಾಕ್ಕೋಬಹುದು. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ನೀವು ತಗೋಬೋದು. ಸಿ ಕ್ಯಾಶ್ ಅಕೌಂಟ್ ಡೆಬಿಟ್ ಅಂತ ಇದೆ. ಸೊ ಕ್ಯಾಶ್ ಅಕೌಂಟ್ ಡೆಬಿಟಲ್ಲಿ ಇರೋದ್ರಿಂದ ನಾವು ಇಲ್ಲಿ ಕ್ರೆಡಿಟಲ್ಲಿ ಪಾಸ್ ಮಾಡ್ತೀವಿ. ಯಾವ ಅಕೌಂಟಲ್ಲಿ? ಮೆಷಿನರಿ ಅಕೌಂಟಲ್ಲಿ. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ಅಂತಲೇ ನಾವು ಆ್ಯಕ್ಚುಲಿ ಹಾಕ್ಕೋಬೇಕು. ಸೊ ಕ್ಯಾಶ್ ಅಕೌಂಟ್ ಹಾಕ್ಕೊಂಡ್ರೇನು ನೀವು ಬ್ರಾಕೆಟಲ್ಲಿ ಸೇಲ್ಸ್ ಅಂತ ಹಾಕ್ಕೋಬೇಕು. ನಾನು ಅದಕ್ಕೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಸೇಲ್ಸ್ ಅಕೌಂಟ್ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀನಿ. ಸೊ ನಿಮಗೆ ಯಾವ ಥರ ಅರ್ಥ ಆಗುತ್ತೋ ಆ ಥರ ಹಾಕ್ಕೊಳ್ಳಿ. ಸಿ ಡೋಂಟ್ ಗೆಟ್ ಕನ್ಫ್ಯೂಷನ್ ವಿತ್ ದಿಸ್ ಜರ್ನಲ್ ಎಂಟ್ರಿ. ಕ್ಯಾಶ್ ಅಕೌಂಟ್ ಡೆಬಿಟ್ ಸೈಡ್ ಇದೆ, ನಾವು ಕ್ರೆಡಿಟ್ ಸೈಡ್ ಪಾಸ್ ಮಾಡಬೇಕು. ಯಾವ ಅಕೌಂಟಲ್ಲಿ ಪಾಸ್ ಮಾಡಬೇಕು? ದಟ್ ಈಸ್ ಮೆಷಿನರಿ ಅಕೌಂಟಲ್ಲಿ ಪಾಸ್ ಮಾಡಬೇಕು. ಸೊ ದಿಸ್ ಇಸ್ ದ ಸೇಲ್ ಎಂಟ್ರಿ. ಸೊ ಸೇಲ್ಸ್ಗೆ ಏನಾದರೂ ಜರ್ನಲ್ ಎಂಟ್ರಿ ಬಂದರೆ ಬೇಸ್ಡ್ ಆನ್ ದಿ ವೇರಿಯಸ್ ಗೋಲ್ಡನ್ ರೂಲ್ಸ್ ವಿ ಹ್ಯಾವ್ ಟು post into ledger accounts. Okay, so similarly loss on sale. ಸೊ ಪ್ರಾಫಿಟ್ ಆನ್ ಸೇಲ್ಗೆ ಕ್ರೆಡಿಟಲ್ಲಿದೆ, ಸೊ ಲಾಸ್ ಆನ್ ಸೇಲ್ಗೆ ಡೆಬಿಟಲ್ಲಿರುತ್ತೆ, ಅದಕ್ಕೆ ನಾವು ಕ್ರೆಡಿಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದೇ ಥರ ನೀವು ರೂಲ್ಸ್ ಬೇಸಿಸ್ ಮೇಲೆ ಏನಾದರೂ ಮಾಡಿದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಕೇರ್ಫುಲ್ಲಾಗಿ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ಮತ್ತೆ ನೀವು ಲೆಡ್ಜರ್ ಅಕೌಂಟ್ಗೆ ಪೋಸ್ಟ್ ಮಾಡಬೇಕು. ಸೊ ಅದಕ್ಕೆ ಟೈಮ್ ಡ್ಯೂರೇಷನ್ ಶಾರ್ಟೇಜ್ ಇರೋದ್ರಿಂದ ಈ ಟ್ರಿಕ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ಅಸೆಟ್ ಅಕೌಂಟ್ ಸೇಲ್ಸ್ ಕ್ರೆಡಿಟಲ್ಲಿ ಬರಬೇಕು, ಡೆಬಿಟಲ್ಲಿ ಪರ್ಚೇಸ್ ಬರಬೇಕು. ಪ್ರಾಫಿಟ್ ಆನ್ ಸೇಲ್ ಡೆಬಿಟ್ ಆದರೆ ಲಾಸ್ ಆನ್ ಸೇಲ್ ಕ್ರೆಡಿಟ್. ಸೊ ಪ್ರತಿಯೊಂದ್ರ ಬೇಸ್ ಮೇಲೂ ನಾವು ರೂಲ್ಸ್ ಬೇಸಿಸ್ ಮೇಲೆ ನಾವು ಪೋಸ್ಟ್ ಮಾಡ್ತೀವಿ. ಸೊ ನೀವು ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಈಗ. ಓಕೆ, ಸೊ ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ನೀವು ಈಸಿಯಾಗಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಮಾಡ್ಬೋದು. ನಾವು ಲೆಟ್ಸ್ ಟೇಕ್ ಡೌನ್ ದಿ ಫಸ್ಟ್ ಇಲ್ಲಸ್ಟ್ರೇಷನ್ ಬೇಸ್ಡ್ ಆನ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. So this is the first illustration asked in 2017 section C. Take down, pause the video and take down the illustration. Let's see the solution. See the illustration 3. The summarized balance sheet of Badresh Limited as on 31st/12/2005 and 31st/12/2006. Okay, so are as follows. So liabilities 2005 and 6 is given and assets 2005 and 6 is given. So share capital 4,50,000 and 4,50,000. General reserve 3 lakhs and 3,10,000. Profit and loss account 56,000, 68,000. Creditors 1,68,000, 1,34,000. Tax provisions 75,000 and 10,000. So mortgage loan 2005 nil and 2006 2,70,000. So total of 2005 10,49,000 and 2006 12,42,000.
So assets, fixed assets 4 lakhs and 3 lakhs 20,000, investment 50,000 and 60,000, stock 2 lakh 40,000 and 2 lakh 10,000, debtors 2 lakh 10,000 and 4 lakh 55,000, bank 1 lakh 49,000 and 1 lakh 97,000. So total 10 lakh 49 and 12 lakh 42. Okay, so additional details: investment costing rupees 8,000 were sold for rupees 8,500. Tax provision made during the year was 9,000, and during the year part of fixed asset costing rupees 10,000 was sold for rupees 12,000, and the profit was included in the profit and loss account. So you are required to prepare the cash flow statement for the year 2006. Okay, so ನೀವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಲೇಬೇಕು. ಸೊ ಮಸ್ಟ್ ಆ್ಯಂಡ್ ಶುಡ್, ಯಾಕಂತಂದರೆ ಎಲ್ಲೂ ಕನ್ಫ್ಯೂಷನ್ ಇಲ್ದಿರ ಮಾಡಬೇಕು ಅಂತಂದರೆ ನೀವು ಲೆಡ್ಜರ್ ಅಕೌಂಟ್ ಯಾವ್ಯಾವ್ದು ಡೌಟ್ ಇದೆ, ಯಾವ್ಯಾವ ಬ್ಯಾಲೆನ್ಸಸ್ಸಲ್ಲಿ ಡೌಟ್ ಇದೆ ನಿಮಗೆ, ಅದನ್ನು ಪ್ರಿಪೇರ್ ಮಾಡಲೇಬೇಕು. ಸೊ ಬೇಸಿಕ್ಕಾಗಿ ನೀವು ಯಾವ್ಯಾವ ಫಿಕ್ಸೆಡ್ ಅಸೆಟ್ಸ್ ಕೊಟ್ಟಿದ್ದಾರೋ ಎಲ್ಲದಕ್ಕೂ ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಬೇಡಿ. ಸೊ ಬೆಸ್ಟ್ ಇದು. ಓಕೆ, ಸೊ ನೆಕ್ಸ್ಟ್ ಲಯಬಿಲಿಟೀಸ್ನಲ್ಲಿ ಶೇರ್ ಕ್ಯಾಪಿಟಲ್, ನೆಕ್ಸ್ಟ್ ಇನ್ ಕೇಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಾದರೂ ಕೊಟ್ಟು, ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ನ ಬಿಟ್ಟು ಇನ್ನು ಎಲ್ಲದಕ್ಕೂ ನೀವು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಿ. ಸೊ ಈ ಪ್ರಾಬ್ಲಮಲ್ಲಿ ನಾನು ಯಾವುದಾದಕ್ಕೆ ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀನಿ ಅಂತಂದರೆ, ಒಂದು ಫಿಕ್ಸೆಡ್ ಅಸೆಟ್, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್, ಇನ್ನೆಲ್ಲ ಕರೆಂಟ್ ಅಸೆಟ್ಸ್ ನಾನು ಬಿಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟು ಶೇರ್ ಕ್ಯಾಪಿಟಲ್ ನಾವು ಡೈರೆಕ್ಟಾಗಿ ಪ್ರಾಬ್ಲಮ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಪೇಪರಲ್ಲೇ ತೊಗೋಬೋದು. ನೆಕ್ಸ್ಟ್ ಜನರಲ್ ರಿಸರ್ವ್ ತೊಗೋಬಹುದು, ಬಟ್ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಯಾವ ಥರ ಬ್ಯಾಲೆನ್ಸಸ್ ಬಂದರೆ ಯಾವ ಥರ ಟ್ರೀಟ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೈರೆಕ್ಟಾಗಿ ತೊಗೋಬೋದು, ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ. ನೆಕ್ಸ್ಟ್ ಕ್ರೆಡಿಟಾರ್ಸ್ ಇಸ್ ಆಲ್ಸೋ ಡೈರೆಕ್ಟಾಗಿ ತೊಗೋಬೋದು. ನೆಕ್ಸ್ಟ್ ಟ್ಯಾಕ್ಸ್ ಪ್ರಾವಿಷನ್, ಸೊ ಟ್ಯಾಕ್ಸ್ ಪ್ರಾವಿಷನ್ ಇಲ್ಲಿ ತೊಗೊಂಡಿದ್ದೀನಿ ಬಿಕಾಸ್ ದರ್ ಈಸ್ ಆನ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಮಾರ್ಟ್ಗೇಜ್ ಲೋನ್. ಓಕೆ, ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ದೇರ್ ಫಾರ್ ಇಷ್ಟಕ್ಕೂ ನಾನು ಲೆಡ್ಜರ್ ಅಕೌಂಟ್ನ ಪ್ರಿಪೇರ್ ಮಾಡಿಕೊಂಡ್ರೆ ಕ್ಲಿಯರಾಗಿ ಯಾವ್ಯಾವ ಅಮೌಂಟ್ ಎಲ್ಲಿ ತೊಗೋಬೇಕು ಅಂತ ನನಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ನೀವು ಅದೇ ಥರ ಮಾಡಿ. ಓಕೆ, ಸಿ ಈಗ ಫಿಕ್ಸೆಡ್ ಅಸೆಟ್. ಓಕೆ, ಸೊ ಅಸೆಟ್ಸ್ಗೆ ಓಪನಿಂಗ್ ಬ್ಯಾಲೆನ್ಸ್ ಯಾವ ಕಡೆ ಬರುತ್ತೆ? ದಟ್ ಈಸ್ ಡೆಬಿಟ್ ಸೈಡ್. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆ್ಯಂಡ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಡೈರೆಕ್ಟಾಗಿ ಹಾಕ್ಬಿಡಿ. ಸೊ ಇನ್ವೆಸ್ಟ್ಮೆಂಟ್ ಈಸ್ ಅಸೆಟ್, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆ್ಯಂಡ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಜನರಲ್ ರಿಸರ್ವ್ ಲಯಬಿಲಿಟಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಯಾವ ಥರ ಬರುತ್ತೆ? ದಟ್ ಈಸ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್, ನೆಕ್ಸ್ಟ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಇದೇ ಥರ ಟ್ಯಾಕ್ಸ್ ಪ್ರಾವಿಷನ್ ಇಸ್ ಆಲ್ಸೋ ಲಯಬಿಲಿಟಿ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆ್ಯಂಡ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ mortgage loan is also given in the liability side. Say therefore by balance brought down and to balance carried down. ಓಕೆ, ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಬರ್ಕೊಳ್ಳೋಣ. ಓಕೆ, ಸಿ 2005 ಫಸ್ಟ್ ಕೊಟ್ಟಿದ್ದಾರೆ, ನೆಕ್ಸ್ಟ್ 2006 ನೆಕ್ಸ್ಟ್ ಕೊಟ್ಟಿದ್ದಾರೆ. ಓಕೆ, ಸೊ ಎಕ್ಸಾಮಲ್ಲಿ ನೋಡ್ಕೊಳ್ಳಿ, ಫಸ್ಟ್ 2006 ಕೊಟ್ಟಿದ್ದಾರೆ, ಮತ್ತೆ 2005 ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಿಕೊಂಡು ಹಾಕೋಬೇಕು. ಸೊ ಓಪನಿಂಗ್ ಬಿಗಿನಿಂಗೇ ಇರಬೇಕು. ಸೊ 2005 ಫಿಕ್ಸೆಡ್ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾರೆ? ದಟ್ ಈಸ್ 4 lakhs. So 4 lakh is the opening and closing 3,20,000. So 3,20,000. Next investment, opening 50,000. So opening 50,000 and closing 60,000. 60,000. Next general reserve account. So general reserve opening 3 lakhs. So 3 lakhs and closing 3,10,000. 3,10,000. Next tax provision opening 75,000. ಸೊ ಅಲ್ಲಿ ಏನಿದೆಯೋ ಅದನ್ನು ಬರ್ಕೊಳ್ಳಿ. ಓಕೆ, 75,000 and closing 10,000. ಓಕೆ, ನೆಕ್ಸ್ಟ್ mortgage loan opening nil and closing 2,70,000. ಸೊ ಫಸ್ಟು ಇಷ್ಟನ್ನು ಕ್ರಿಯೇಟ್ ಮಾಡೋವರೆಗೂ ನೀವು ಅಡ್ಜಸ್ಟ್ಮೆಂಟ್ನ ಏನು ನೋಡೋಕ್ಕೆ ಹೋಗಬೇಡಿ. ಲೆಡ್ಜರ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿದ್ದಾದಮೇಲೆ ನೆಕ್ಸ್ಟ್ 1 by 1 ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ. ಓಕೆ, ಸಿ ಫಸ್ಟ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್. ಓಕೆ, ಸಿ ಅಡ್ಜಸ್ಟ್ಮೆಂಟ್ ಯಾವುದು ಕೊಟ್ಟಿದ್ದಾರೆ? ದಟ್ ಈಸ್ ಇನ್ವೆಸ್ಟ್ಮೆಂಟ್ಗೆ ಕೊಟ್ಟಿದ್ದಾರೆ. ಓಕೆ, ಸಿ ಇನ್ವೆಸ್ಟ್ಮೆಂಟ್ ಕಾಸ್ಟಿಂಗ್ rupees 8,000 were sold for rupees 8,500. So what is the cost of investment? That is 8,000. So 8,000 is the cost of investment and sold. So what is the sold or sale value of investment? That is sale of investment. That is 8,500 is the sale value. Then ultimately there is a profit of rupees 500 on sale of investment. So according to the
golden rules and real account, we have to post this information to investment ledger account. ಓಕೆ, ಸೊ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೇಲ್ಸ್ ಯಾವ ಕಡೆ ಬರಬೇಕು, ಪರ್ಚೇಸ್ ಯಾವ ಕಡೆ ಬರಬೇಕು. ಓಕೆ, ಸಿ ಸೇಲ್ ಬೈ ಸೇಲ್ ಎಷ್ಟು, ದಟ್ ಈಸ್ 8500. ಓಕೆ, ಸೊ ಇದನ್ನು ಎಂಟ್ರಿ ಮಾಡಿದ್ದಾಗಿದೆ. ನೆಕ್ಸ್ಟ್, ಸೊ ದಿಸ್ 500 ಈಸ್ ಪ್ರಾಫಿಟ್, ಬಿಕಾಸ್ ಕಾಸ್ಟ್ ಬಂದ್ಬಿಟ್ಟು 8000, ಸೇಲ್ ಮಾಡಿರೋದು 8500 ಅಂತಾರೆ, 500 rupees ಪ್ರಾಫಿಟ್ ಆನ್ ಇನ್ವೆಸ್ಟ್ಮೆಂಟ್. ಸೊ ಪ್ರಾಫಿಟ್ ಯಾವ ಕಡೆ ಬರಬೇಕು, ದಟ್ ಈಸ್ ಅಲ್ಟಿಮೇಟ್ಲಿ ಡೆಬಿಟ್ ಸೈಡ್, ದಟ್ ಈಸ್ ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಹೌ ಮಚ್ 500. ಓಕೆ, ಸೊ ಇದನ್ನು ನಾವು ಎಂಟ್ರಿ ಮಾಡಿದ್ದೀವಿ. ನಾವು ಸಿ ಈ ಕಾಸ್ಟ್ ಯಾಕೆ ಎಂಟ್ರಿ ಮಾಡಿಲ್ಲ, ಪರ್ಚೇಸ್ ಮಾಡಿರೋದು ಯಾಕೆ ಎಂಟ್ರಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಸೊ ಜಸ್ಟ್ ಬಂದುಬಿಟ್ಟು ಟು ಪರ್ಚೇಸ್, ಸೊ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಈಸ್ ನಥಿಂಗ್ ಬಟ್ ಪರ್ಚೇಸ್, ರೈಟ್. ಸೊ ಇಲ್ಲಿ 8000 ಅಂತ ಮೆನ್ಷನ್ ಮಾಡಿರ್ತೀನಿ. ಸಿ ಬ್ಯಾಲೆನ್ಸ್, ಸೊ 68,500 ಆ್ಯಂಡ್ 68,500. ಓಕೆ, ಸೊ ಈ ಕಡೆ ಜಾಸ್ತಿ ಇದೆ ಹಾಕ್ಕೊಂಡಿದ್ದೀವಿ. ಸೊ ಈಗ ರಿಮೈನಿಂಗ್ ಬ್ಯಾಲೆನ್ಸ್ ಬರಬೇಕಾಗಿರೋದು ನಮಗೆ 10,000 ಈಸ್ ದ ಬ್ಯಾಲೆನ್ಸ್. ಸೊ ಈ ಬ್ಯಾಲೆನ್ಸ್ನ ನಾವು ಏನಂತ ಟ್ರೀಟ್ ಮಾಡಬೇಕು, ಅಗೈನ್ ಟು ಪರ್ಚೇಸ್ ಅಕೌಂಟ್. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ಸೊ ಈಗ ಇದು ಪರ್ಚೇಸ್ 8000 ಆ್ಯಂಡ್ ಬ್ಯಾಲೆನ್ಸಿಂಗ್ ಫಿಗರ್ ಇಸ್ ಆಲ್ಸೋ 10,000 ಇಸ್ ಆಲ್ಸೋ ಎ ಪರ್ಚೇಸ್. ಸೊ ಪರ್ಚೇಸ್ ಅಂತಲೇ ಟ್ರೀಟ್ ಮಾಡಬೇಕು. ಸೊ ಅಗೈನ್ ಇನ್ಯಾವುದೂ ಇಲ್ಲ, ಸೊ ಪರ್ಚೇಸ್ ಅಂತಲೇ ಟ್ರೀಟ್ ಮಾಡಬೇಕು. ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಇದು ಪರ್ಚೇಸ್ ಅಂತ ಟ್ರೀಟ್ ಮಾಡೋ ಬದಲು ಸೊ ಒಂದೇ ಸರಿ ನಾವು ಏನು ಮಾಡ್ತಿದ್ದೀವಿ, ದಟ್ ಈಸ್ ಟು ಪರ್ಚೇಸ್ ಅಕೌಂಟ್, ಬಿಕಾಸ್ ಎರಡು ಅಮೌಂಟು ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ತಗೊಳ್ಳೇಬೇಕು. ಸೊ ದೇರ್ ಫೋರ್ 10,000 ಪ್ಲಸ್ ಇಲ್ಲಿ 8,000, ದಟ್ ಈಸ್ 18,000 ಡೈರೆಕ್ಟಾಗಿ ತಗೊಂಡು ಸೊ ಟು ಪರ್ಚೇಸ್ ಅಕೌಂಟ್ ಇಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ. ದಟ್ಸ್ ಇಟ್. ಸೊ 68,500. ಸೊ ಕಂಪ್ಲೀಟಾಗಿ ಇನ್ವೆಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಮುಗೀತು. ಸೊ ನಾವು ಸಿ ಸಿಮಿಲರ್ಲಿ ದ ಸೆಕೆಂಡ್ ಅಡ್ಜಸ್ಟ್ಮೆಂಟ್, tax provision made during the year was rupees 9,000. So tax provision made during the year, so debit side ಬರಬೇಕಾ ಕ್ರೆಡಿಟ್ ಸೈಡ್ ಬರಬೇಕಾ, ಅಲ್ಟಿಮೇಟ್ಲಿ ಇಟ್ ಈಸ್ ಕ್ರೆಡಿಟ್ ಸೈಡ್. ಸೊ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಏನಾದರೂ ಆಗಿದ್ರೆ ಡೆಬಿಟ್ ಸೈಡ್ ಬರಬೇಕು, ದಟ್ ಈಸ್ ಓಕೆ. ಸೊ ಬೈ ಟ್ಯಾಕ್ಸ್ ಪ್ರಾವಿಷನ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್, ಸೊ ಹೌ ಮಚ್, ದಟ್ ಈಸ್ 9,000. So total 9,000. Now what is the total of this tax provision? See, total 84,000, and you will get the balancing figure, that is 74,000 is the balancing figure. So this balancing figure will be treated as ಏನು ಬರೋದಕ್ಕೆ ಸಾಧ್ಯ, that is ಟ್ಯಾಕ್ಸ್ ಪೇಯ್ಡ್. ಸೊ ಇನ್ಕಮ್ ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದಾರೆ, ದಟ್ ಈಸ್ 74,000 ಪೇ ಮಾಡಿರೋದಕ್ಕೆ ಸಾಧ್ಯ. ಓಕೆ, ಸೊ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಈಸ್ ಆಲ್ಸೋ ಕಂಪ್ಲೀಟೆಡ್. ನಾವು ದ ಥರ್ಡ್ ಅಡ್ಜಸ್ಟ್ಮೆಂಟ್ ರಿಲೇಟೆಡ್ ಟು assets, that is fixed assets. During the year, part of fixed asset costing. So what is the cost of fixed asset? That is exactly they have given, that is 10,000. Was sold for rupees 12,000. See, the sale value of fixed asset is rupees 12,000. Then what is the profit? Yes, ultimately the 2,000 is the profit on sale of fixed asset. So profit on sale of fixed asset. ಸೊ ಪ್ರಾಫಿಟ್ ಬಂದಿದೆ. ಸೊ ಈಗ ನಾವು ಇದನ್ನು ಎಂಟ್ರಿ ಮಾಡಬೇಕು. ಓಕೆ, ಸೊ ಸಿಮಿಲರ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ ಯಾವ ಕಡೆ ಎಂಟ್ರಿ ಮಾಡ್ತೀವಿ, ದಟ್ ಈಸ್ ಎಕ್ಸಾಕ್ಟ್ಲಿ ಅಂಡರ್ ಫಿಕ್ಸಡ್ ಅಕೌಂಟ್ ಡೆಬಿಟ್ ಸೈಡ್. ಸಿ ಪ್ರಾಫಿಟ್ ಆನ್ ಸೇಲ್, ಹೌ ಮಚ್, ದಟ್ ಈಸ್ 2,000 ಇಸ್ ದ ಪ್ರಾಫಿಟ್. ಸೊ ಇದನ್ನು ಎಂಟ್ರಿ ಮಾಡಿ ಆಯಿತು. ನೆಕ್ಸ್ಟ್, ಸೇಲ್ ಆಫ್ ಫಿಕ್ಸಡ್ ಅಸೆಟ್ ಬೈ ಸೇಲ್ ಆಫ್ ಫಿಕ್ಸಡ್ ಅಸೆಟ್, ಹೌ ಮಚ್, ದಟ್ ಈಸ್ 12,000. ಓಕೆ, ಸೊ ಈಗ ನಾವು ಪರ್ಚೇಸ್ನ ಎಂಟರ್ ಮಾಡಬೇಕು ಅಂತ ಹೇಳಿದ್ರೆ ವಿ ವಿಲ್ ಗೆಟ್ ಎಕ್ಸಾಕ್ಟ್ಲಿ ದ ಬ್ಯಾಲೆನ್ಸಿಂಗ್ ಫಿಗರ್. ಓಕೆ, ಸೊ 4 lakh 2, ಓಕೆ, ಸೊ 4 lakh 2,000
ಆ್ಯಂಡ್ 3,20,000. ಸೊ ಈ ಕಡೆ ನಮಗೆ ಶಾರ್ಟ್ ಬರುತ್ತೆ, ಅಂದರೆ ಶಾರ್ಟೇಜ್ ಬರುತ್ತೆ. ಓಕೆ, ಸೊ ಸಿ 4 lakh ಟೋಟಲ್ ಇಸ್ ದ 4,20,000. ಸೊ ಈ ಕಡೆ ಶಾರ್ಟೇಜ್ ಬರುತ್ತೆ ಅಂದರೆ ದಟ್ ಈಸ್ ಎಕ್ಸಾಕ್ಟ್ಲಿ ವಿ ಕಾಲ್ಡ್ ಆಸ್ ಡಿಪ್ರಿಸಿಯೇಷನ್. ಸಿ ವಾಟ್ ಈಸ್ ದ ಟೋಟಲ್ ಅಮೌಂಟ್? ಮಿಷನರಿ, ಸಾರಿ, ಫಿಕ್ಸಡ್ ಅಸೆಟ್, okay, so 4,02,000 is the total. So 4,02,000 is the total. So 4,02,000 minus 3,20,000 and 12,000 you will get, that is 70,000. okay, see 70,000. ಸೊ ಇನ್ ಕೇಸ್ ನೋಡಿ, ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇದ್ದು ಇಲ್ಲಿ ಸೇಲ್ಸ್ ಏನಾದರೂ ಕೊಟ್ಟು ಈ ಕಡೆ ಏನಾದರೂ ಪ್ರಾಫಿಟ್ ಏನಾದರೂ ಕೊಟ್ಟು ಮತ್ತು ಪರ್ಚೇಸ್ ಏನಾದರೂ ಕೊಟ್ಟಿದ್ರೆ ಡೈರೆಕ್ಟಾಗಿ ಅವರೇ, ಸೊ ಇಲ್ಲಿ ಫಸ್ಟ್ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ ಅದನ್ನು ಏನಂತ ಟ್ರೀಟ್ ಮಾಡಬೇಕಂದ್ರೆ ನಾವು ಎಕ್ಸಾಕ್ಟಾಗಿ ಬೈ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡಬೇಕು. ಓಕೆ, ಸೊ ಈ ಕಡೆ ಬ್ಯಾಲೆನ್ಸಿಂಗ್ ಕ್ಯಾರಿಡ್ ಡೌನ್ ಆ್ಯಂಡ್ ಸೇಲ್ಸ್ ಕೊಟ್ಟು ಈ ಕಡೆ ಏನಿಲ್ಲ ಅಂತಂದರೆ ಫಸ್ಟ್ ಬ್ಯಾಲೆನ್ಸಿಂಗ್ ಫಿಗರ್ನ ಏನಂತ ಟ್ರೀಟ್ ಮಾಡಬೇಕು? ದಟ್ ಈಸ್ ಡಿಪ್ರಿಸಿಯೇಷನ್ ಅಂತ ಟ್ರೀಟ್ ಮಾಡಬೇಕು. ಇನ್ ಕೇಸ್ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದ್ದು ಸೇಲ್ಸ್ ಇದ್ದು ಡಿಪ್ರಿಸಿಯೇಷನ್ ಏನಾದರೂ ಇದ್ದರೆ, ರಿಮೈನಿಂಗ್ ಬ್ಯಾಲೆನ್ಸ್ ಏನಾದರೂ ಬರೋ ಹಂಗಿದ್ರೆ ಅದನ್ನು ನಾವು ಲಾಸ್ ಅಂತ ಹೇಳ್ಬಿಟ್ಟು ಟ್ರೀಟ್ ಮಾಡಬೇಕು. ದಟ್ ಈಸ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಯಾವ ಥರ ಬ್ಯಾಲೆನ್ಸಿಂಗ್ ಫಿಗರ್ಸ್ನ ಟ್ರೀಟ್ ಮಾಡಬೇಕು ಅಂತ. ನಾವು ದ ಟೋಟಲ್ ಈಸ್ 4,02,000, 4,02,000. ದ ಬ್ಯಾಲೆನ್ಸಿಂಗ್ ಫಿಗರ್ you will get a credit side, that is 70,000. so this ultimately we have to treat as depreciation. so depreciation ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡಬೇಕು. ಓಕೆ, ಸೊ ಈಗ ಫಿಕ್ಸಡ್ ಅಸೆಟ್ ಅಕೌಂಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಕಂಪ್ಲೀಟ್ಲಿ ಕ್ಲೋಸ್ಡ್. ಈಗ ನೋಡಿ ಜನರಲ್ ರಿಸರ್ವ್. ಸೊ ಓಪನಿಂಗ್ ಬ್ಯಾಲೆನ್ಸ್ 3 lakhs ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ 3,10,000. ಓಕೆ, ಸೊ ರಿಲೇಟೆಡ್ ಟು ಜನರಲ್ ರಿಸರ್ವ್ there is no adjustment is given, so therefore just close it. so 3,10,000 is the highest value and 3,10,000. so you will get 10,000 will be the balancing figure. so this ultimately we have to transfer it to profit and loss account. so this will be called as balancing figure. so profit and loss account ge ನಾವು ಟ್ರಾನ್ಸ್ಫರ್ ಮಾಡಬೇಕು. so general reserve that is 10,000. ಓಕೆ, ಸೊ ಇದನ್ನು ಕ್ಲೋಸ್ ಮಾಡಿದ್ದೀವಿ. ನೆಕ್ಸ್ಟ್ ಟ್ಯಾಕ್ಸ್ ಪ್ರಾವಿಷನ್ ಈಸ್ ಆಲ್ಸೋ ಕ್ಲೋಸ್ಡ್. ಈಗ ಉಳಿದಿರೋದು ನಮಗೆ ಮಾರ್ಟ್ಗೇಜ್ ಲೋನ್ ಅಕೌಂಟ್. ಸಿ ದರ್ ಇಸ್ ನೋ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ದೆರ್ ಇಸ್ ಅ ಕ್ಲೋಸಿಂಗ್ ಬ್ಯಾಲೆನ್ಸ್, ದಟ್ ಈಸ್ 2,70,000 ಆ್ಯಂಡ್ ದೆರ್ ಇಸ್ ನೋ ಸ್ಪೆಷಲ್ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ಮಾರ್ಟ್ಗೇಜ್ ಲೋನ್ ಅಕೌಂಟ್. ಜಸ್ಟ್ ಕ್ಲೋಸ್ ಡೌನ್ 2,70,000 and 2,70,000 and just you have to transfer to, that is cash or bank account, that is 2,70,000 is the mortgage loan bank. okay, so ledger accounts na ನಾವು ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಇನ್ವೆಸ್ಟ್ಮೆಂಟ್ ಅಕೌಂಟ್ಗೆ ನಾವು ಏನೇನೆಲ್ಲ ಹಾಕ್ತೀವಿ ದಟ್ ಈಸ್ ರಿಲೇಟೆಡ್ ಟು ಪರ್ಚೇಸ್ ಆ್ಯಂಡ್ ಸೇಲ್ಸ್, ರೈಟ್? ಸೊ ಫಿಕ್ಸೆಡ್ ಅಕೌಂಟ್ ದಟ್ ಈಸ್ ಫಿಕ್ಸೆಡ್ ಅಸೆಟ್ ಅಕೌಂಟಲ್ಲಿ ಯಾವ್ಯಾವೆಲ್ಲ ಐಟಮ್ಸ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ಗೆ ಹೋಗ್ಬೇಕು ಅಂತ ದಟ್ ಈಸ್ ಸೇಲ್ಸ್ ಬರಬೇಕಾ? ಸೊ ಪುಟ್ ಎ ಸ್ಟಾರ್ ಮಾರ್ಕ್. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಬರೋಂಗಿಲ್ಲ, ಡಿಪ್ರಿಸಿಯೇಷನ್ ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಈ ಪ್ರಾಫಿಟ್ ಆನ್ ಸೇಲ್ ಆ್ಯಂಡ್ ಡಿಪ್ರಿಸಿಯೇಷನ್, ಸಿ ಪ್ರಾಫಿಟ್ ಅಂದಿದ ತಕ್ಷಣ ನಮಗೆ ಪ್ಲಸ್ ಅಂತ ಹೇಳ್ಬಿಟ್ಟು ನೆನಪು ಬರುತ್ತೆ. ಸೊ ಡಿಪ್ರಿಸಿಯೇಷನ್ ಇನ್ ದ ಸೆನ್ಸ್ ಮೈನಸ್ ಅಂತ ಹೇಳ್ಬಿಟ್ಟು ನೆನಪು ಬರುತ್ತೆ. ಓಕೆ, ಸೊ ಇಟ್ ಈಸ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸ್ ಅಂತ. ಇನ್ಕಮ್ ಈಸ್ ನಥಿಂಗ್ ಬಟ್ ಪ್ಲಸ್, ಎಕ್ಸ್ಪೆನ್ಸ್ ಇಸ್ ನಥಿಂಗ್ ಬಟ್ ಮೈನಸ್. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಸೇಲ್ಸ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ, ಸೊ ಸ್ಟಾರ್ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್, ಸೊ ಇಟ್ ಈಸ್ ಜಸ್ಟ್ ಪುಟ್ ಎ ಪ್ಲಸ್ ಮಾರ್ಕ್. ನೆಕ್ಸ್ಟ್ ಪರ್ಚೇಸಸ್, ಪುಟ್ ಎ ಸ್ಟಾರ್ ಮಾರ್ಕ್ ಬಿಕಾಸ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಪರ್ಚೇಸಸ್ ಸೇಲ್ಸ್ ಏನಾದರೂ ಬಂದರೆ ಅಂದರೆ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿಗೆ ಯಾವುದೆಲ್ಲ ರಿಲೇಟ್ ಆಗುತ್ತೋ ಅದಕ್ಕೆ ನಾನು ಸ್ಟಾರ್ ಮಾರ್ಕ್ ಹಾಕ್ಕೊಳ್ತಿದ್ದೀನಿ. ಸೊ ಈ ಪ್ಲಸ್ ಆ್ಯಂಡ್ ಮೈನಸ್ ಬಂದು ನೀವು ಹಾಕಿಟ್ಕೊಳ್ಳಿ. ಸೊ ಇನ್ಕಮ್ ಯಾವುದು, ಎಕ್ಸ್ಪೆನ್ಸ್ ಯಾವುದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಪ್ರಿಪೇರ್ ಮಾಡುವಾಗ ಎಷ್ಟು ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ಜನರಲ್ ರಿಸರ್ವ್. ಸೊ ಇದನ್ನು ಪೆಂಡಿಂಗಲ್ಲಿ ಇಟ್ಟಿರ್ತೀನಿ, ಯಾಕಂತ ಹೇಳಿದ್ರೆ ನಾನು ಪ್ರಾಬ್ಲಮ್ ಬಂದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ತಗೋಬೇಕು ಅಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಜನರಲ್ ರಿಸರ್ವ್ ಫಾರ್ಮೆಟಲ್ಲೇ ಇದೆ ನಮಗೆ. ಓಕೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಹೇಳ್ಬಿಟ್ಟು. ಸೊ ಆಗ ನಾವು 10,000 ತಗೋಬೇಕಾಗುತ್ತೆ. ಸೊ ಅದು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಟ್ಯಾಕ್ಸ್ ಪೇಯ್ಡ್ ಮೈನಸ್, ಪೇ ಮಾಡ್ತಿದ್ದೀವಿ ಮೈನಸ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಮಾರ್ಟ್ಗೇಜ್ ಲೋನ್, ದಿಸ್ ಈಸ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್ ಇನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಸೊ ಇಷ್ಟು ನಿಮಗೆ ಲೆಡ್ಜರ್ ಅಕೌಂಟ್ಸ್. ನಾವು ವಿ ಹ್ಯಾವ್ ಟು ಪ್ರಿಪೇರ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದಿ
ledger account information. Okay, just take down the format to prepare the cash flow statement. See, this is the actual format to prepare the cash flow statement. So operating activities ಏನು ಫಾರ್ಮೆಟ್ ಇದೆ ಎಕ್ಸಾಕ್ಟಾಗಿ ನಿಮಗೆ ಫಾರ್ಮೆಟ್ ಏನು ಕೊಟ್ಟಿದ್ದೀನಿ ಅದನ್ನೇ ನಾನು ಬರ್ಕೊಂಡಿದ್ದೀನಿ. ಸೊ ಈ ಅಕಾರ್ಡಿಂಗ್ ಟು ದಿಸ್ ಪ್ರಾಬ್ಲಮ್ ನನಗೆ ಏನೇನೆಲ್ಲ ಐಟಮ್ಸ್ ಬೇಕೋ ಅದಕ್ಕೆ ಮಾತ್ರ ಬ್ಲ್ಯಾಂಕ್ ಬಿಟ್ಟಿದ್ದೀನಿ. ಸೊ ರಿಮೈನಿಂಗ್ ವಿಲ್ ಬಿ ದ ಸೇಮ್. ಓಕೆ, ಸೊ ಈಗ ನೋಡಿ ಫಸ್ಟ್ ಬಂದುಬಿಟ್ಟು ನೆಟ್ ಪ್ರಾಫಿಟ್ ಆರ್ ಲಾಸ್ ಆ್ಯಸ್ ಪರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈಗ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಸಿ ದಿ ಪ್ರಾಬ್ಲಮ್ ದಟ್ ಈಸ್ ಲಯಬಿಲಿಟಿ ಸೈಡ್ ನೋಡ್ಕೊಳ್ಳಿ. ಸೊ ಇಲ್ಲಿ ಅದನ್ನು ಬರೆಯೋದಕ್ಕಾಗೋದಿಲ್ಲ ಬಿಕಾಸ್ ಸ್ಪೇಸ್ ಇಲ್ಲ. ಸಿ ಲಯಬಿಲಿಟಿ ಸೈಡ್ ನಿಮ್ಮ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ. ಸೊ ಶೇರ್ ಕ್ಯಾಪಿಟಲ್ ಜನರಲ್ ರಿಸರ್ವ್ ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ನೆಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಹೌ ಟು ಕ್ಯಾಲ್ಕುಲೇಟ್ ದಿ ನೆಟ್ ಪ್ರಾಫಿಟ್ ಇನ್ ದ ಸೆನ್ಸ್ ಸಿ ದಿ ಓಪನಿಂಗ್ ಬ್ಯಾಲೆನ್ಸ್ ಇಸ್ 56,000 ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ 68,000 ಇದೆ. ಓಕೆ, ಸೊ ವಾಟ್ ಈಸ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್ 68,000. ಸೊ ಫಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ತಗೋಬೇಕು, ದಟ್ ಈಸ್ 68,000 ಮೈನಸ್ 56,000 ಓಪನಿಂಗ್ ಬ್ಯಾಲೆನ್ಸ್ನ ಮೈನಸ್ ಮಾಡಿದ್ರೆ ನಮಗೆ ನೆಟ್ ಪ್ರಾಫಿಟ್ ಬಂದಿದೆ, ನೆಟ್ ಲಾಸ್ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿದೆ. ಸೊ ಈಗ 12,000 ಇಸ್ ಅ ಪಾಸಿಟಿವ್ ವ್ಯಾಲ್ಯೂ. ಸೊ ಪಾಸಿಟಿವ್ ವ್ಯಾಲ್ಯೂ ಇನ್ ದ ಸೆನ್ಸ್ ದಟ್ ಈಸ್ 12,000 ಈಸ್ ದ ನೆಟ್ ಪ್ರಾಫಿಟ್ ಫಾರ್ ದ ಹಿಯರ್. ಓಕೆ, ಸೊ ನೆಟ್ ಪ್ರಾಫಿಟ್ ಡಿಫ್ರೆನ್ಸ್ನ ನಾವು ತಗೊಂಡಿದ್ದೀವಿ. ಓಕೆ, ಸೊ ಅದೇ ಥರ ನೋಡಿ ಆ್ಯಡ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಸೊ ನೆಕ್ಸ್ಟ್ ನಿಮಗೆ ಅಕಾರ್ಡಿಂಗ್ ಟು ಫಾರ್ಮ್ಯಾಟ್ ಏನಿದೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ಫಾರ್ ದ ಕರೆಂಟ್ ಇಯರ್, ಪ್ರಪೋಸ್ ಡಿವಿಡೆಂಡ್, ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಇಫ್ ಎನಿ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ ಪ್ರಾಬ್ಲಮಲ್ಲಿ ಎಕ್ಸ್ಟ್ರಾರ್ಡಿನರಿ ಐಟಮ್ ಬಗ್ಗೆನೂ ಕೊಟ್ಟಿಲ್ಲ. ಓಕೆ, ಸೊ ನಿಲ್. ನೆಕ್ಸ್ಟ್ ಪ್ರಪೋಸ್ ಡಿವಿಡೆಂಡ್ ಬಗ್ಗೆನೂ ಕೊಟ್ಟಿಲ್ಲ, ನಿಲ್. ನೆಕ್ಸ್ಟ್ ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ಫಾರ್ ದಿ ಕರೆಂಟ್ ಇಯರ್ ಈಸ್ ಆಲ್ಸೋ ನಿಲ್. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್. ಸೊ ನೀವು ಟ್ಯಾಕ್ಸ್ ಪ್ರಾವಿಷನ್ ಲೆಡ್ಜರ್ ಅಕೌಂಟ್ ಮಾಡಿದ್ದೀರಲ್ವ, ಸೊ ಅದನ್ನು ಓಪನ್ ಮಾಡಿ. ಸೊ ಟ್ಯಾಕ್ಸ್ ಪ್ರಾವಿಷನ್ ಲೆಡ್ಜರ್ ಅಕೌಂಟಲ್ಲಿ ನಿಮಗೆ ಕ್ರೆಡಿಟ್ ಸೈಡ್ ಟ್ಯಾಕ್ಸ್ ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ಬಿಟ್ಟು ಎಂಟ್ರಿ ಮಾಡಿದ್ದೀರಲ್ವ, ಸೊ ದಟ್ ಈಸ್ 9,000. ಸೊ ಇಲ್ಲಿ ಐಟಮ್ ಇದೆ. ಸೊ ದೇರ್ ಫೋರ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್ ವಿ ಹ್ಯಾವ್ ಟು ಕನ್ಸಿಡರ್ ದಟ್ ಈಸ್ 9,000. ಓಕೆ, ಸೊ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ, ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಓಕೆ, ಸೊ ಜನರಲ್ ರಿಸರ್ವ್ ಲೆಡ್ಜರ್ ಅಕೌಂಟ್ನ ಮಾಡಿದ್ದೀರಿ. ಸಿ ದಿ ಜನರಲ್ ರಿಸರ್ವ್ ಲೆಡ್ಜರ್ ಅಕೌಂಟ್. ಸೊ ಎಷ್ಟು ಬಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ದೀವಿ, ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್ನ ನೀವು ತಗೋಬೇಕು. ದಟ್ ಈಸ್ ದ ಡಿಫ್ರೆನ್ಸ್. ದಟ್ ಈಸ್ 3,10,000 ಮೈನಸ್ 30,000 ಯು ಹ್ಯಾವ್ ಟು ಟ್ರಾನ್ಸ್ಫರ್. ದಟ್ ಈಸ್ 10,000. ದಟ್ ಈಸ್ ಬ್ಯಾಲೆನ್ಸಿಂಗ್ ಫಿಗರ್. ಸೊ 10,000 ಈಸ್ ದ ಟ್ರಾನ್ಸ್ಫರ್ಡ್ ಅಮೌಂಟ್ ಟು ದಿ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಬಗ್ಗೆ ಕೊಟ್ಟಿದ್ದೀರಿ, ಅದಕ್ಕೆ ನಾವು ಬ್ಯಾಲೆನ್ಸಿಂಗ್ ಫಿಗರ್ನ ತಗೊಂಡಿದ್ದೀವಿ. ದಟ್ ಈಸ್ 10,000 ಆ್ಯಂಡ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಮೇಡ್ ಡ್ಯೂರಿಂಗ್ ದ ಇಯರ್ 9,000. ಸೊ ಅಡ್ಜಸ್ಟ್ಮೆಂಟ್ ಫಿನಿಶ್ಡ್. ಓಕೆ, ಸೊ ಈಗ ನಾವು ಇನ್ನು ಯಾವುದೇ ಐಟಮ್ ಇಲ್ಲ. ಸೊ ದೇರ್ ಫೋರ್ ಜಸ್ಟ್ ಯು ಹ್ಯಾವ್ ಟು ಆ್ಯಡ್ ಇಟ್. ಸೊ ಈ ಅಮೌಂಟ್ಗೆ ನೀವು ಆ್ಯಡ್ ಮಾಡಬೇಕು. ಸೊ 10,000 ಪ್ಲಸ್ 9,000 ದಟ್ ಈಸ್ 19,000. ನೌ ಯು ವಿಲ್ ಗೆಟ್ ದಟ್ ಈಸ್ 31,000. ಓಕೆ, ಸೊ 31,000. ಓಕೆ, ಸೊ ಇದನ್ನು ನೀವು ಕಂಪ್ಲೀಟಾಗಿ ಆ್ಯಡ್ ಮಾಡಿದಾದ್ಮೇಲೆ ಯು ವಿಲ್ ಗೆಟ್ 31,000. ಸಿ ನೆಕ್ಸ್ಟ್ ಹೆಡ್ ದಟ್ ಈಸ್ ಲೆಸ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ರೀಫಂಡ್ ಆಫ್ ಟ್ಯಾಕ್ಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದರ್ ಇಸ್ ನೋ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ರೀಫಂಡ್ ಆಫ್ ಟ್ಯಾಕ್ಸೇಷನ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಜಸ್ಟ್ ಕ್ಲೋಸ್ ದಿಸ್. ದಟ್ ಈಸ್ ಯು ವಿಲ್ ಗೆಟ್ ಅಗೈನ್ 31,000. ಓಕೆ, ನೆಕ್ಸ್ಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಇದನ್ನು ಯಾವ ಥರ ಐಡೆಂಟಿಫೈ ಮಾಡ್ತೀರ ಅಂದರೆ, ಯು ನೋ ದಟ್ ದ ವೇರಿಯಸ್ ಐಟಮ್ಸ್ ಅಂಡರ್ ದಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಡಿಪ್ರಿಸಿಯೇಷನ್ ಇದೆ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಲ್ಲ, ಗುಡ್ ವಿಲ್ ಆ್ಯಂಡ್ ಲಾಸ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆರ್ ಮಿಸ್ಲೇನಿಯಸ್ ಆ್ಯಂಡ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಸೊ ಈ ಯಾವುದೇ ಐಟಮ್ಸು ಇಲ್ಲ. ದೇರ್ ಇಸ್ ಓನ್ಲಿ ಒನ್ ಬ್ಯಾಲೆನ್ಸ್ ದಟ್ ಈಸ್ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಈಸ್ ನಥಿಂಗ್ ಬಟ್ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು ನಾವು ಟ್ರೀಟ್ ಮಾಡ್ತೀವಿ. ದಟ್ ಈಸ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಏನಂತ ನೀವು ಲೆಡ್ಜರ್ ಅಕೌಂಟಲ್ಲಿ ನೀವು ಮಾರ್ಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಮೈನಸ್ ಅಂತ ಮಾರ್ಕ್ ಮಾಡಿರ್ತೀರ. ಸೊ ಎಕ್ಸ್ಪೆನ್ಸ್ ಅಂತ ಹೇಳ್ಬಿಟ್ಟು ಇನ್ ಕೇಸ್ ಇನ್ಕಮ್ ಅಥವಾ ಪ್ರಾಫಿಟ್ ಏನಾದರೂ ಆಗಿದ್ರೆ ಪ್ಲಸ್ ಹಾಕಿರ್ತೀರ. ಆ ಪ್ಲಸ್ನ ಎಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಈಗ ಮೈನಸ್ ಏನೇನು ಹಾಕಿದ್ದೀರೋ ಅದನ್ನು ಮಾತ್ರ ನೋಡಿ. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಸೊ ಡಿಪ್ರಿಸಿಯೇಷನ್ಗೆ ಹಾಕಿರ್ತೀರ. ಸೊ ಡಿಪ್ರಿಸಿಯೇಷನ್ ಯಾವ ಅಕೌಂಟ್, ದಟ್ ಈಸ್ ಯಾವ ಅಸೆಟ್ಗೆ ಬಂದಿದೆ, ದಟ್ ಈಸ್ ಫಿಕ್ಸೆಡ್ ಅಸೆಟ್. ಸೊ ಸಿ 70,000 is the depreciation charged for the machinery, that is fixed asset. So fixed asset ಗೆ 70,000 depreciation ಬಂದಿದೆ. Then there is no items given in this problem. So therefore just close this
ಯು ವಿಲ್ ಗೆಟ್ 70,000. ಸೊ 70,000ನ ನಾವು ಏನು ಮಾಡಬೇಕು ಇದಕ್ಕೆ, ಸಿ ಈ ಬ್ಯಾಲೆನ್ಸ್ಗೆ 31,000 ಪ್ಲಸ್ ವಿ ಹ್ಯಾವ್ ಟು ಆ್ಯಡ್ ಇಟ್. ಓಕೆ, ಸೊ 31,000 ಪ್ಲಸ್ 70,000, ಸೊ ಯು ವಿಲ್ ಗೆಟ್ 1,01,000. ಓಕೆ, ಸೊ 1,01,000 ನಿಮಗೆ ಟೋಟಲ್ ಬ್ಯಾಲೆನ್ಸ್ ಬರುತ್ತೆ. ನಾವು ಆಫ್ಟರ್ ದಿಸ್ ಸಿ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸೊ ಈಗ ನಾವು ಪ್ಲಸ್ ಏನು ಹಾಕಿದ್ದೀವೋ ಅದನ್ನು ನೋಡಬೇಕು, ಬಿಕಾಸ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಮೈನಸ್ ಏನು ಹಾಕಿದ್ದೀವೋ ಅದನ್ನು ನೋಡಿದ್ವಿ. ಟ್ರಿಕ್ ಇದೇ ಹೇಳ್ತಿರೋದು. ಸೊ ಕನ್ಫ್ಯೂಷನ್ ಇಲ್ದಿರಾ ಎಲ್ಲೂ ರಾಂಗ್ ಆಗದಿರ ಮಾಡ್ಬೋದು. ಸೊ ನಾನ್ ಆಪರೇಟಿಂಗ್ ಇನ್ಕಮ್ಸ್, ಸೊ ಇನ್ಕಮ್ಸ್ಗೆ ಲೆಡ್ಜರ್ ಅಕೌಂಟಲ್ಲಿ ನೀವು ಪ್ಲಸ್ ಅಂತ ಹೇಳ್ಬಿಟ್ಟು ಹಾಕಿರ್ತೀರ. ಯಾವ್ಯಾವ ಐಟಮ್ ಹಾಕಿರ್ತೀರಿ ನೋಡಿ. ಸೊ ಇಂಟ್ರೆಸ್ಟ್, ಡಿವಿಡೆಂಟ್ ಆ್ಯಂಡ್ ರೆಂಟಲ್ ಇನ್ಕಮ್ ಏನು ಕೊಟ್ಟಿಲ್ಲ. ಸೊ ದೇರ್ ಫಾರ್ ದಿಸ್ ಬ್ಯಾಲೆನ್ಸ್ ನಿಲ್. ಓಕೆ, ಸೊ ನೆಕ್ಸ್ಟ್ ಯಾವುದಕ್ಕೆ ನೀವು ಪ್ಲಸ್ ಮಾರ್ಕ್ ಹಾಕಿದ್ದೀರಾ ಅಂತ ಹೇಳಿದ್ರೆ, ಸಿ ಫಿಕ್ಸಡ್ ಅಸೆಟ್. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್ಗೆ ಪ್ಲಸ್ ಮಾರ್ಕ್ ಹಾಕಿದ್ದೀರಾ. ಸೊ ಹೌ ಮಚ್ ಇಸ್ ದ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸಡ್ ಅಸೆಟ್? ದಟ್ ಈಸ್ 2,000. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಗೆ ನೀವು ಪ್ಲಸ್ ಮಾರ್ಕ್ ಹಾಕಿದ್ದೀರಾ ನೋಡಿ. ಪ್ರಾಫಿಟ್ ಇಟ್ ಈಸ್ ನಥಿಂಗ್ ಬಟ್ ಇನ್ಕಮ್, ದಟ್ ಈಸ್ ಆಪರೇಟಿಂಗ್ ಇನ್ಕಮ್. ಸೊ ಪ್ರಾಫಿಟ್ ಎಷ್ಟು ಬಂದಿದೆ ಇನ್ವೆಸ್ಟ್ಮೆಂಟ್ ಸೇಲ್ ಮಾಡಿದಾಗ? ದಟ್ ಈಸ್ 500. Okay, now there is no other items given as a non-operating incomes. So now just close this 2,500. now ಈ 2,500ನ ಏನು ಮಾಡಬೇಕು, ಈ ಬ್ಯಾಲೆನ್ಸ್ಗೆ ಲೆಸ್ ಮಾಡಬೇಕು. ಓಕೆ, ಸಿ 1,01,000 minus 2,500, you will get 98,500 is the balance. So this balance ultimately we call it as operating profit before working capital changes. So working capital changes ಆಗೋದಕ್ಕಿಂತ ಮುಂಚೆ ಬಂದಿರೋ ಆಪರೇಟಿಂಗ್ ಪ್ರಾಫಿಟ್. ಸೊ ಈಗ ನಾವು ವರ್ಕಿಂಗ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತಂದರೆ ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿ ಬೇಸ್ಡ್ ಆನ್ ಇನ್ಕ್ರೀಸ್ ಡಿಕ್ರೀಸ್ ನೋಡ್ಕೋಬೇಕು. ಓಕೆ, ಸಿ ಈ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ನೀವು ಕನ್ಫ್ಯೂಷನ್ಸ್ ಇಲ್ದಿರ ಬ್ಯಾಲೆನ್ಸಸ್ ಹಾಕಬೇಕು ಅಂತ ಹೇಳಿದ್ರೆ, ಸೊ ಒಂದು ಟ್ರಿಕ್ ಏನು ಅಂತ ಹೇಳಿದ್ರೆ, ಫಸ್ಟ್ ಯು ಹ್ಯಾವ್ ಟು ಎಂಟರ್ ಆಲ್ ದಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಅಂಡರ್ ಈಚ್ ಹೆಡ್. ಓಕೆ, ಸೊ ಈಗ ನೋಡಿ ಅಸೆಟ್ ಸೈಡ್ ನೋಡ್ಕೊಳ್ಳಿ. ಫಿಕ್ಸಡ್ ಅಸೆಟ್ಸ್, ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ದಟ್ ಈಸ್ ಫಿಕ್ಸಡ್ ಅಸೆಟ್ಸ್. ಓಕೆ, ಸೊ ದಟ್ ಈಸ್ ಲಾಂಗ್ ಟರ್ಮ್ ಅಸೆಟ್ಸ್ ಇಸ್ ಗಿವನ್. ಸೊ ಕರೆಂಟ್ ಅಸೆಟ್ಸ್ ಯಾವುದಿದೆ, ಸ್ಟಾಕ್, ಡೆಟಾರ್ಸು, ಬ್ಯಾಂಕ್ ಕೊಟ್ಟಿದ್ದಾರೆ. ಬಟ್ ಬ್ಯಾಂಕ್ ಆರ್ ಕ್ಯಾಶ್ ಬ್ಯಾಲೆನ್ಸ್ನ ನಾವು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕು. ಬಿಕಾಸ್ ನಾವು ಕ್ಯಾಲ್ಕುಲೇಷನ್ ಮಾಡ್ತಿರೋದೇ ಕ್ಲೋಸಿಂಗ್ ಬ್ಯಾಲೆನ್ಸ್, ದಟ್ ಈಸ್ 1,97,000 1,49,000 ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಓಕೆ, ಸೊ ನಾವು ಲಾಸ್ಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ 1,97,000 ಬರಬೇಕು ಯಾವಾಗ ಓಪನಿಂಗ್ ಬ್ಯಾಲೆನ್ಸ್ನ ಆ್ಯಡ್ ಮಾಡಿದಾಗ. ಸೊ ಈಗ ಬ್ಯಾಂಕ್ ಅಕೌಂಟ್ನ ನಾವು ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕು, ಬಿಕಾಸ್ ವಿ ಆರ್ ಪ್ರಿಪೇರಿಂಗ್ ದಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಓಕೆ, ಸೊ ಇಲ್ಲಿ ಕ್ಯಾಶ್ ಬದಲು ಬ್ಯಾಂಕ್ ಕೊಟ್ಟಿದ್ದಾರೆ, ದಟ್ಸ್ ಇಟ್. ಓಕೆ, ಸೊ ಈಗ ಬ್ಯಾಂಕ್ನ ಬಿಟ್ಟು ಇನ್ನು ಯಾವುದು ಕರೆಂಟ್ ಅಸೆಟ್ಸ್ ಇದೆ, ಕರೆಂಟ್ ಲಯಬಿಲಿಟೀಸ್ ಇದೆ, ಡೆಫಿನೆಟ್ ಆಗಿ ವಿ ಹ್ಯಾವ್ ಟು ಎಂಟರ್ ಅಂಡರ್ ದಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ಸಿ ಅಸೆಟ್ ಸೈಡ್ ಬಂದ್ಬಿಟ್ಟು ಯಾವುದು ಕೊಟ್ಟಿದ್ದಾರೆ, ದಟ್ ಈಸ್ ಸ್ಟಾಕ್ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಟಾಕ್. ನೆಕ್ಸ್ಟ್ ಡೆಟಾರ್ಸ್. ಸೊ ಡೆಟಾರ್ಸ್, ಸೊ ಇಷ್ಟೇ ಕರೆಂಟ್ ಅಸೆಟ್ಸ್ ಕೊಟ್ಟಿದ್ದಾರೆ. ಸೊ ಕರೆಂಟ್ ಲಯಬಿಲಿಟಿ ಸೈಡ್ ಯಾವ್ದು ಕರೆಂಟ್ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ದಟ್ ಈಸ್ ಲಯಬಿಲಿಟಿ ಸೈಡ್ ಯಾವ್ದು ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ, ದಟ್ ಈಸ್ ಓನ್ಲಿ ಒನ್ ಲಯಬಿಲಿಟಿ, ದಟ್ ಈಸ್ ಕರೆಂಟ್ ಲಯಬಿಲಿಟಿ. ಸೊ ಕ್ರೆಡಿಟಾರ್ಸ್, ಸೊ ಕ್ರೆಡಿಟಾರ್ಸ್ನ ಕೊಟ್ಟಿದ್ದಾರೆ. ಸೊ ಇದೇ ಐಟಮ್ಸ್ನ ನೀವು ಇಲ್ಲೂ ಬರ್ಕೊಳ್ಳಿ. ಓಕೆ, ದಟ್ ಈಸ್ ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್. ಸೊ ಈಗ ನಿಮಗೆ ಕರೆಂಟ್ ಅಸೆಟ್ಸ್ ನಿಮಗೆ ಐಡೆಂಟಿಫೈ ಆಗುತ್ತಲ್ವಾ. ಸ್ಟಾಕ್ ಅಂದರೆ ಕರೆಂಟ್ ಅಸೆಟ್ಸ್, ಡೆಟಾರ್ಸ್ ಅಂದರೆ ಕರೆಂಟ್ ಅಸೆಟ್ಸ್, ಕ್ರೆಡಿಟಾರ್ಸ್ ಅಂದರೆ ಲಯಬಿಲಿಟಿ, ದಟ್ ಈಸ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಸೊ ದ ಸೇಮ್ ಐಟಮ್ಸ್. ಸೊ ಈಗ ಕರೆಂಟ್ ಅಸೆಟ್ಸ್ ಪಾಸಿಟಿವ್ ವ್ಯಾಲ್ಯೂ ಬರಬೇಕು ಅಂತ ಹೇಳಿದ್ರೆ 1 ಇಯರಿಂದ ಇನ್ನೊಂದು ಇಯರಿಗೆ ಡಿಕ್ರೀಸ್ ಆಗಿರಬೇಕು. ಓಕೆ, ಸೊ ಕರೆಂಟ್ ಅಸೆಟ್ ನೆಗೆಟಿವ್ ವ್ಯಾಲ್ಯೂ ಬರಬೇಕಂತ ಹೇಳಿದ್ರೆ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿರಬೇಕು. ಓಕೆ, ಸೊ ಅದೇ ರೀತಿ ಕರೆಂಟ್ ಲಯಬಿಲಿಟಿ ನೆಗೆಟಿವ್ ವ್ಯಾಲ್ಯೂ ಬಂದಿರಬೇಕಂತಂದರೆ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿರಬೇಕು. ಸೊ ಸಿಮಿಲರ್ಲಿ ಕರೆಂಟ್ ಲಯಬಿಲಿಟಿ ಪಾಸಿಟಿವ್ ವ್ಯಾಲ್ಯೂ ಬಂದಿರಬೇಕಂದ್ರೆ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗಿರಬೇಕು. ಓಕೆ, ಸೊ ಈಗ ನೋಡೋಣ. ಸಿ ಈಗ ಫಸ್ಟ್ ಐಟಮ್ ಯಾವುದಿದೆ, ದಟ್ ಈಸ್ ಸ್ಟಾಕ್. ಓಕೆ, ಸಿ ಸ್ಟಾಕ್ ವ್ಯಾಲ್ಯೂ ಆನ್ 2005 ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ 2,40,000 ಮೈನಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 2,10,000. ಸೊ ಮೈನಸ್ 2,10,000 ಮಾಡಿ. ಸೊ 2,40,000 ಆ್ಯಂಡ್ 2,10,000 ರಿಲೇಟೆಡ್ ಟು ಸ್ಟಾಕ್. ಸೊ ಸ್ಟಾಕ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಸೆಟ್. ಸೊ 2,40,000 2,10,000 ಮಾಡಿದ್ರೆ ನಮಗೆ 30,000 ಬರುತ್ತೆ. ಸೊ ಮೈನಸ್ ವ್ಯಾಲ್ಯೂ ಅಲ್ಲ, ಪಾಸಿಟಿವ್ ವ್ಯಾಲ್ಯೂ. ಕರೆಂಟ್ ಅಸೆಟ್ ಪ್ಲಸ್ ವ್ಯಾಲ್ಯೂ, ಕರೆಂಟ್ ಅಸೆಟ್ ಪ್ಲಸ್ ವ್ಯಾಲ್ಯೂ ಬಂದರೆ ನಾವು ಏನು ಮಾಡ್ತೀವಿ, ಆ್ಯಡ್ ಈ ಹೆಡ್ಡಲ್ಲಿ ಹಾಕ್ಕೊಳ್ತೀವಿ. ಸೊ ಎಷ್ಟು
ಪ್ಲಸ್ ವ್ಯಾಲ್ಯೂ ಬಂದಿದೆ ನಮಗೆ 30,000. ಸೊ ಇಲ್ಲಿ ಸ್ಟಾಕ್ ರಿಲೇಟೆಡ್ 30,000 ಹಾಕಿದ್ದೀವಿ ಅಂತ ಹೇಳಿದ್ರೆ ಈ ಹೆಡ್ಡಲ್ಲಿ ಲೆಸ್ ಮಾಡೋ ಹೆಡ್ಡಲ್ಲಿ ಡೆಫಿನೆಟ್ ಆಗಿ ಸ್ಟಾಕ್ ವ್ಯಾಲ್ಯೂ ಬರೋದೇ ಇಲ್ಲ. ಬಿಕಾಸ್ ದ ಕರೆಂಟ್ ಅಸೆಟ್ ಪಾಸಿಟಿವ್ ವ್ಯಾಲ್ಯೂ ವಿಚ್ ಮೀನ್ಸ್ ದ ಕರೆಂಟ್ ಅಸೆಟ್ ವಿಲ್ ಬಿ ಗೋಯಿಂಗ್ ಟು ಇನ್ಕ್ರೀಸ್ಡ್, ಕರೆಂಟ್ ಅಸೆಟ್ ವಿಲ್ ಬಿ ಗೋಯಿಂಗ್ ಟು ಡಿಕ್ರೀಸ್ಡ್. ಬಿಕಾಸ್ ಇನ್ 2005 there is a stock 2,40,000 and 2006 ಅಲ್ಲಿ 2,10,000 ಆಗಿದೆ. ಸೊ ಅಲ್ಟಿಮೇಟ್ಲಿ ದ ಕರೆಂಟ್ ಅಸೆಟ್ ವಿಲ್ ಬಿ ಡಿಕ್ರೀಸ್. ಸೊ ಡಿಕ್ರೀಸ್ ಆಗಿರೋದ್ರಿಂದ ಪಾಸಿಟಿವ್ ವ್ಯಾಲ್ಯೂ ಬಂದಿರೋದು. ಇನ್ ಕೇಸ್ ಕರೆಂಟ್ ಅಸೆಟ್ ಪಾಸಿಟಿವ್ ವ್ಯಾಲ್ಯೂ ಬಂದರೆ ವಿ ಹ್ಯಾವ್ ಟು ಆ್ಯಡ್. ಸೊ ಸ್ಟಾಕ್ ವ್ಯಾಲ್ಯೂ 30,000 ಈ ಹೆಡ್ಡಲ್ಲಿ ಬಂದಿರೋದ್ರಿಂದ ಡೆಫಿನೆಟ್ ಆಗಿ ಲೆಸ್ ಹೆಡ್ಡಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಸ್ಟಾಕ್ ವಿಲ್ ಬಿ ಗೋಯಿಂಗ್ ಟು ಡಿಕ್ರೀಸ್. ದಟ್ ಈಸ್ ಸಿ 2005ನಲ್ಲಿ 2,40,000 ಇದೆ, 2006 ಅಲ್ಲಿ 2,10,000 ಇದೆ. ಸೊ ಡಿಕ್ರೀಸ್ ಆಗಿರೋದಕ್ಕೆ ಪಾಸಿಟಿವ್ ವ್ಯಾಲ್ಯೂ ಬಂದಿರೋದಕ್ಕೆ ಆ್ಯಡ್ ಮಾಡಿರ್ತೀವಿ. ಓಕೆ, ಸೊ ಸ್ಟಾಕ್ ಬರೋದಕ್ಕೆ ಚಾನ್ಸ್ ಇಲ್ಲ ಲೆಸ್ ಐಟಮಲ್ಲಿ. ನೆಕ್ಸ್ಟ್ ಕರೆಂಟ್ ಅಸೆಟ್. ಸೊ ನೆಕ್ಸ್ಟ್ ಐಟಮ್ ಯಾವುದಿದೆ? ಡೆಟಾರ್ಸ್. ಓಕೆ, ಸೊ ಡೆಟಾರ್ಸ್ ಬಂದ್ಬಿಟ್ಟು ಸಿ ಇನ್ 2005 ದಟ್ ಈಸ್ 2,10,000 is given. So 2,10,000 minus 4,55,000. So 2,45,000 is the negative value. So ಡೆಟಾರ್ಸ್ ಅನ್ನೋದೇನು? ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ ಮೈನಸ್ ವ್ಯಾಲ್ಯೂ ಬಂದರೆ ಎಲ್ಲಿ ಹಾಕ್ಕೋಬೇಕು? ಸೊ ಡೆಟಾರ್ಸ್ ಕರೆಂಟ್ ಅಸೆಟ್ ಮೈನಸ್ ವ್ಯಾಲ್ಯೂ ಬಂದಿದೆ. ದೇರ್ ಫೋರ್ ನಾವು ಎಷ್ಟು ಮೈನಸ್ ವ್ಯಾಲ್ಯೂ ಬಂದಿದೆ? ದಟ್ ಈಸ್ 2,45,000 ಇಸ್ ದ ಮೈನಸ್ ವ್ಯಾಲ್ಯೂ. ಸೊ ಅದಕ್ಕೆ ನಾವು ಲೆಸ್ ಹಾಕ್ಕೊಂಡಿದ್ದೀವಿ. ದಟ್ ಈಸ್ ಲೆಸ್ ಹೆಡ್ಡಲ್ಲಿ ಹಾಕೊಂಡಿದ್ದೀವಿ. ಇದನ್ನು ನೆಗೆಟಿವ್ ವ್ಯಾಲ್ಯೂ ಅಂತ ತೋರಿಸ್ಬಿಡ್ಬೇಡಿ, ಯಾಕಂತಂದರೆ ಆಲ್ರೆಡಿ ನಾವು ಲೆಸ್ ಮಾಡ್ತಿದ್ದೀವಿ. ದಟ್ಸ್ ಇಟ್. ಓಕೆ, ಸೊ ಲೆಸ್ ಮಾಡ್ತಿದ್ದೀವಿ. ಸೊ ಅಲ್ಲಿಗೆ ಡೆಟಾರ್ಸ್ ಈ ಹೆಡ್ಡಲ್ಲಿ ಬಂದಿದೆ ಅಂತ ಹೇಳಿದ್ರೆ ಈ ಹೆಡ್ಡಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಐಟಮ್ creditors. See, creditors 1,68,000 is the opening balance and closing balance that is 1,34,000. So current liability. So creditor is nothing but current liability. So current liability positive value bandide, which means 1,68,000 minus 1,34,000. So positive value 34,000. So current liability positive value ಅಂತ ಹೇಳಿದ್ರೆ ಎಷ್ಟು ಬಂದಿದೆ? ದಟ್ ಈಸ್ 34,000 ಬಂದಿದೆ. ದಟ್ ಈಸ್ ಕರೆಂಟ್ ಲಯಬಿಲಿಟಿ ಯಾವುದಿದೆ? ಓನ್ಲಿ ಕ್ರೆಡಿಟರ್ಸ್. ಸೊ ಎಷ್ಟು? ದಟ್ ಈಸ್ 34,000. ಬಿಕಾಸ್ ಕರೆಂಟ್ ಲಯಬಿಲಿಟಿ ಪಾಸಿಟಿವ್ ವ್ಯಾಲ್ಯೂ, ದೇರ್ ಫೋರ್ ಲೆಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ ಈ ಐಟಮ್ ಅಂದರೆ ಈ ಹೆಡ್ಡಲ್ಲಿ ಬರೋದಕ್ಕೆ ಚಾನ್ಸೇ ಇಲ್ಲ. ದೆನ್ ದೆರ್ ಈಸ್ ನೋ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಇನ್ ದಿಸ್ ಪ್ರಾಬ್ಲಮ್. ನಾವು ಜಸ್ಟ್ ಕ್ಲೋಸ್ ದಿಸ್. ಓಕೆ, ಸೊ ನೋಡಿ ಇಲ್ಲಿ 30,000. ಸೊ ಈ 30,000ನ ಏನು ಮಾಡಬೇಕು? ಈ 98,500ಗೆ ವಿ ಹ್ಯಾವ್ ಟು ಆ್ಯಡ್ ಇಟ್, ರೈಟ್? ಸೊ 98,500 ಯು ವಿಲ್ ಗೆಟ್ 1,28,500. ಸೊ 1,28,500. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಲೆಸ್ ಮಾಡಬೇಕು. ಸೊ ಯಾವುದನ್ನು ಲೆಸ್ ಮಾಡಬೇಕು? ಈ ಅಮೌಂಟ್ನ. ಓಕೆ, ಸೊ ಜಸ್ಟ್ ಟೋಟಲ್ ಇಟ್ the debtors and creditors 20. So 2,45,000 plus 34,000 you will get 2,79,000 is the total deducted value. Okay, so ಈ 2,79,000 ಈ 1,28,500 ಏನು ಮಾಡಬೇಕು ನಾವು? we have to less. Okay, see 1,28,500 minus 2,79,000. Okay, so you will get the negative value, that is 1,50,500 is the negative value. So 1,28,500 ಅಲ್ಲಿ 2,79,000 ಡಿಡಕ್ಟ್ ಮಾಡಿದ್ರೆ you will get the negative value. 1,50,500 is the negative value. Now the last one, less tax paid. So ಈ tax paid ನಿಮಗೆ ಎಲ್ಲಿ ಸಿಗುತ್ತೆ? ಸಿ ದಿ ಲೆಡ್ಜರ್ ಅಕೌಂಟ್ ರಿಲೇಟೆಡ್ ಟು ಟ್ಯಾಕ್ಸ್ ಪ್ರಾವಿಷನ್. ಸೊ ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳ್ಬಿಟ್ಟು ಡೆಬಿಟ್ ಸೈಡ್ ಎಂಟ್ರಿ ಮಾಡಿದ್ದೀರಾ. ಓಕೆ, ಸೊ ಎಷ್ಟು ಪೇ ಮಾಡ್ತಿದ್ದೀರಾ ಟ್ಯಾಕ್ಸು? ದಟ್ ಈಸ್ 74,000. So tax paid, how much? That is 74,000. So ಈಗ ನೀವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಗೆಟ್ ಸಿ 1,50,500ಗೆ ಈ 74,000 ಏನು ಮಾಡಬೇಕಂದ್ರೆ ಲೆಸ್ ಮಾಡಬೇಕು. ಸೊ ದೆರ್ ಇಸ್ ಆಲ್ರೆಡಿ ನೆಗೆಟಿವ್ ವ್ಯಾಲ್ಯೂ. ಸಿ 1,50,500 ನೆಗೆಟಿವ್ ವ್ಯಾಲ್ಯೂ ಬೇಕಂತ ಹೇಳಿದ್ರೆ ಪ್ಲಸ್ ಆಫ್ ಮೈನಸ್ ಸಿಂಬಲ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿ ಹ್ಯಾವ್ ಟು ಲೆಸ್ ಅಂತ ಹೇಳಿದ್ರೆ ಮೈನಸ್ ಸಿಂಬಲ್ನ ಪ್ರೆಸ್ ಮಾಡಿ. ಸೊ ಯಾವ ಅಮೌಂಟ್ನ ಲೆಸ್ ಮಾಡಬೇಕು? ದಟ್ ಈಸ್ 74,000 ಲೆಸ್ ಮಾಡಬೇಕು. ಸೊ 74,000 ಲೆಸ್ ಮಾಡಬೇಕು. ಸೊ 74,000 ಪ್ರೆಸ್ ಮಾಡಿದ್ದೀನಿ. ಸೊ ಯು ವಿಲ್ ಗೆಟ್ ಮೈನಸ್ ವ್ಯಾಲ್ಯೂ 2,24,500. ಸೊ 2,24,500
500 is the negative value again. So this we have to consider as cash outflow from operating activity. So in case ಪಾಸಿಟಿವ್ ವ್ಯಾಲ್ಯೂ ಆಗಿದ್ರೆ ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಆಯಿತು. ಈಗ ನೆಗೆಟಿವ್ ವ್ಯಾಲ್ಯೂ ಬಂದಿರೋದ್ರಿಂದ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ದಿ operating activity. So this is the procedure to calculate the cash flow from operating activities. So ಇಷ್ಟು ನೀವು ಕಂಪಲ್ಸರಿ ಮಾಡಲೇಬೇಕು. ಸೊ ಇಷ್ಟು ಮಾತ್ರ ನಿಮಗೆ ಸೆಕ್ಷನ್ ಬಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಎಲ್ಲ ಆಕ್ಟಿವಿಟೀಸ್ ಬಂದು ಸೆಕ್ಷನ್ ಸಿಗೆ ಕಂಪಲ್ಸರಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ನಿಮಗೆ. ಸೆಕ್ಷನ್ ಬಿಗೂ ಇರುತ್ತೆ, ಸೆಕ್ಷನ್ ಸಿಗೂ ಇರುತ್ತೆ. ಓಕೆ, ಸೊ ದಿಸ್ ಇಸ್ ದ cash outflow from the operating activity, that is minus 2,24,500. So next ಬಂದ್ಬಿಟ್ಟು ನಾವು ಸೆಕೆಂಡ್ ಒನ್ ಕ್ಯಾಶ್ ಫ್ಲೋ ಫ್ರಮ್ ದಿ ಇನ್ವೆಸ್ಟಿಂಗ್ ಆಕ್ಟಿವಿಟಿ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಓಕೆ, ಸೊ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ಸೊ ಲೆಡ್ಜರ್ ಅಕೌಂಟ್ನ ಒಂದ್ಸರಿ ನೋಡಿ ಸ್ಟಾರ್ ಮಾರ್ಕ್ನ ಮೆನ್ಷನ್ ಮಾಡಿದ್ದಾರೆ, ಬಿಕಾಸ್ ರಿಲೇಟೆಡ್ ಟು ಪರ್ಚೇಸ್ ಅಂಡ್ ಸೇಲ್ಸ್ ಅಂತ ಹೇಳ್ಬಿಟ್ಟು. ಓಕೆ, ನಾವು ಟೇಕ್ ಡೌನ್ ದಿ ಸೆಕೆಂಡ್ ಹೆಡ್, ದಟ್ ಈಸ್ ಕಂಪ್ಯೂಟೇಷನ್ ಆಫ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟೆಡ್ ಆಕ್ಟಿವಿಟಿ. ಸೊ ಇದನ್ನು ರಬ್ ಮಾಡಿ ನಾನು ಇಲ್ಲೇ ಬರಿತೀನಿ. ಸೊ ಸೆಕೆಂಡ್ ಹೆಡ್ ಅಂತ ಹೇಳ್ಬಿಟ್ಟು, ಓಕೆ, ನಾವು ಜಸ್ಟ್ ಟೇಕ್ ಡೌನ್. ಸೊ ಕ್ಯಾಶ್ ಔಟ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಸೊ ಔಟ್ಫ್ಲೋ ಏನು ತೊಗೊಂಡಿದ್ದೀನಿ ಅಂತಂದರೆ ನೆಗೆಟಿವ್ ವ್ಯಾಲ್ಯೂ ಬಂದಿದೆ. ಸೊ ಆಲ್ರೆಡಿ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ನಲ್ಲ ಆಪರೇಟಿಂಗ್ ಆಕ್ಟಿವಿಟೀಸ್, ಅದನ್ನು ನಾನು ಇಲ್ಲಿ ರೆಫರೆನ್ಸ್ಗೆ ಬರ್ಕೊಂಡಿದ್ದೀನಿ. ಓಕೆ, ಸೊ ಸೆಕೆಂಡ್ ಹೆಡ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಕ್ಯಾಶ್ ಇನ್ಫ್ಲೋ ಆರ್ ಔಟ್ಫ್ಲೋ ಫ್ರಮ್ ದಿ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ಸೊ ಇನ್ವೆಸ್ಟಿಂಗ್ ಆಕ್ಟಿವಿಟಿಗೆ ನೀವು ಏನು ರೆಫರೆನ್ಸ್ ಮಾಡಬೇಕು ಅಂದರೆ ಸ್ಟಾರ್ ಮಾರ್ಕ್ ಎಲ್ಲ ಹಾಕಿದ್ದೀರ ಲೆಡ್ಜರ್ ಅಕೌಂಟಲ್ಲಿ, ಅದನ್ನು ಕಾನ್ಸಂಟ್ರೇಷನ್ ಮಾಡಿ. ಓಕೆ, ಸೊ ದಿಸ್ ಇಸ್ ದ ಟ್ರಿಕ್. ಸೊ ಈ ಥರ ಟ್ರಿಕ್ಸ್ನ ಯೂಸ್ ಮಾಡಿದ್ರೆ ಎಲ್ಲೂ ನೀವು ರಾಂಗ್ ಮಾಡೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಸಿ ದಿ ಲೆಡ್ಜರ್ ಅಕೌಂಟ್, ಸೊ ದಿಸ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ, ಸೊ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇಟ್ ಈಸ್ ರಿಲೇಟೆಡ್ ಟು ಪರ್ಚೇಸ್ ಆ್ಯಂಡ್ ಸೇಲ್. ಓಕೆ, ಸೊ ಲೆಡ್ಜರ್ ಅಕೌಂಟ್ಸ್ನ ನೋಡಿ. ಸೊ ಫಸ್ಟ್ ಲೆಡ್ಜರ್ ಅಕೌಂಟ್ ಯಾವುದು ಮಾಡಿದ್ದೀರಾ, ದಟ್ ಈಸ್ ಫಿಕ್ಸೆಡ್ ಅಸೆಟ್. ಓಕೆ, ಸೊ ಫಿಕ್ಸೆಡ್ ಅಸೆಟಲ್ಲಿ ಸ್ಟಾರ್ ಮಾರ್ಕ್ ಎಲ್ಲ ಹಾಕಿದ್ದೀರಾ, ದಟ್ ಈಸ್ ಬೈ ಸೇಲ್. ಸೊ ಸೇಲ್ಗೆ ಸ್ಟಾರ್ ಮಾರ್ಕ್ ಹಾಕಿದ್ದೀರಾ. ಸೊ ಸೇಲ್ ಈಸ್ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿ. ಸೊ ಏನು ಸೇಲ್ ಮಾಡಿದ್ದೀರಾ, ದಟ್ ಈಸ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್. ಸೊ ಎಷ್ಟಿಗೆ ಸೇಲ್ ಮಾಡಿದ್ದೀರಾ, ದಟ್ ಈಸ್ 12,000. ಓಕೆ, ಸೊ ನೆಕ್ಸ್ಟ್ ಇನ್ವೆಸ್ಟ್ಮೆಂಟಲ್ಲಿ ನೋಡಿ ಎಲ್ಲಾದರೂ ಸ್ಟಾರ್ ಮಾರ್ಕ್ ಹಾಕಿದ್ದೀರಾ. ಎಸ್, ಸೇಲ್ಗೂ ಹಾಕಿದ್ದೀರಾ, ಪರ್ಚೇಸ್ಗೂ ಹಾಕಿದ್ದೀರಾ. ಸಿ ಬೈ ಸೇಲ್, ಸೊ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಸೊ ಎಷ್ಟು ಹಾಕಿದ್ದೀರಾ, ದಟ್ ಈಸ್ 8,500. ಸೊ ಸಿಮಿಲರ್ಲಿ ಇನ್ವೆಸ್ಟ್ಮೆಂಟ್ ಪರ್ಚೇಸ್ ಬ್ಯಾಲೆನ್ಸ್ ಫಿಗರ್ ಬಂದಿದೆ ಅಲ್ವಾ. ಸೊ ಪರ್ಚೇಸ್ಗೂ ನೀವು ಸ್ಟಾರ್ ಮಾರ್ಕ್ ಹಾಕಿದ್ದೀರಾ. ಸೊ ಜಸ್ಟ್ ಎಂಟರ್. ಸೊ ಪರ್ಚೇಸ್ ದಟ್ ಈಸ್ 18,000. ನೆಕ್ಸ್ಟ್ ಯಾವುದಕ್ಕಾದ್ರೂ ಸ್ಟಾರ್ ಮಾರ್ಕ್ ಹಾಕಿದ್ದೀರಾ. ಓಕೆ, ಓಕೆ, ಸೊ ಈಗ ನೋಡಿ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ಇಷ್ಟೇ ಅಮೌಂಟ್ಸು ಸ್ಟಾರ್ ಮಾರ್ಕ್ ಹಾಕಿರೋದು ನೀವು, ಬಿಕಾಸ್ ದಿಸ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಸೇಲ್ಸ್ ಆ್ಯಂಡ್ ಪರ್ಚೇಸಸ್. ಸೊ ಸೇಲ್ಸ್ ಆ್ಯಂಡ್ ಪರ್ಚೇಸಸ್ ಯಾವುದಾದೆಲ್ಲ ಐಟಮ್ ಇದೆ ಎಲ್ಲ ತೊಗೊಂಡಿದ್ದೀವಿ ಅಂಡರ್ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್. ಈಗ ಪಾಸಿಟಿವ್ ವ್ಯಾಲ್ಯೂ ಎಂಟರ್ ಮಾಡಬೇಕಾ, ನೆಗೆಟಿವ್ ವ್ಯಾಲ್ಯೂ ಎಂಟರ್ ಮಾಡೋದು ಅನ್ನೋ ಕಾನ್ಸೆಪ್ಟು. ಸೊ ಇನ್ ಕೇಸ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್, ಫಿಕ್ಸೆಡ್ ಅಸೆಟ್ನ ಏನಾದರೂ ಸೇಲ್ ಮಾಡಿದ್ರೆ ನಮಗೆ ಕ್ಯಾಶ್ ಇನ್ಫ್ಲೋ ಆಗುತ್ತಾ ಔಟ್ಫ್ಲೋ ಆಗುತ್ತಾ, ಡೆಫಿನೆಟ್ಲಿ ದ ಕ್ಯಾಶ್ ಇನ್ಫ್ಲೋ, ರೈಟ್. ಸೊ ಅದಕ್ಕೆ ನಾವು ಪಾಸಿಟಿವ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ಸೊ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿದ್ರೆ ನಮಗೆ ಕ್ಯಾಶ್ ಇನ್ಫ್ಲೋ ಆಗುತ್ತೆ. ಸೊ ದೇರ್ ಫಾರ್ ಪಾಸಿಟಿವ್, ದಟ್ ಈಸ್ 8,500 is the cash inflow. ನೆಕ್ಸ್ಟ್ ಪರ್ಚೇಸ್ ಮಾಡ್ತಿದ್ದೀವಿ, ಏನೋ ಗೊತ್ತಿಲ್ಲ. ಸೊ ಪರ್ಚೇಸ್ ರಿಲೇಟೆಡ್, ದಟ್ ಈಸ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ನ ಪರ್ಚೇಸ್ ಮಾಡ್ತಿದ್ದೀವಿ. ಸೊ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳಿ ಬೇಕಾದರೆ. ಸೊ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್, ಸೊ ಇನ್ವೆಸ್ಟ್ಮೆಂಟ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂತಂದರೆ ಅಮೌಂಟ್ ಕೊಡಬೇಕು. ದಟ್ ಈಸ್ ಕ್ಯಾಶ್ ಗೋಯಿಂಗ್ ಔಟ್, ದಟ್ ಈಸ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ದಿ ಬಿಸ್ನೆಸ್ ಆರ್ಗನೈಸೇಷನ್ ಬಿಕಾಸ್ ಆಫ್ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ದೇರ್ ಫೋರ್ ದಿಸ್ ಇಸ್ ದ ಔಟ್ಫ್ಲೋ, ರೈಟ್. ಸೊ ದೇರ್ ಫೋರ್ ಎಂಟರ್ ಇಟ್ ಆ್ಯಸ್ ನೆಗೆಟಿವ್ ವ್ಯಾಲ್ಯೂ. ಓಕೆ, ಸೊ ಇಷ್ಟು ಅಮೌಂಟ್ನ ನಾವು ಎಂಟರ್ ಮಾಡಿದ್ದೀವಿ ರಿಲೇಟೆಡ್ ಟು ಇನ್ವೆಸ್ಟ್ಮೆಂಟ್ ಆಕ್ಟಿವಿಟೀಸ್. ನಾವು ಜಸ್ಟ್ ಸಿ ಹೌ ಮಚ್ ಯು ವಿಲ್ ಗೆಟ್. 12,000. ಓಕೆ, ಸೊ 12,000 ಪ್ಲಸ್ 8,500 ಪ್ಲಸ್ 18,000. ಸೊ ಪ್ಲಸ್ ಆಫ್ ಮೈನಸ್ ಸಿಂಬಲ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಇದೇ ಪ್ರೊಸೀಜರ್ನ ಫಾಲೋ ಮಾಡಿ. ಓಕೆ, ಸೊ ಯಾಕಂತ ಹೇಳಿದ್ರೆ ನೀವು ರಾಂಗ್ ಮಾಡೋ ಚಾನ್ಸಸ್ ಇರುತ್ತೆ. ಅಲ್ಲಿ ಏನಿದೆಯೋ ಅದನ್ನು ನಾವು ಎಂಟರ್ ಮಾಡ್ತಾ ಹೋಗಬೇಕು. ಸೊ 18,000 ನೆಗೆಟಿವ್ ವ್ಯಾಲ್ಯೂ ಇದೆ. ಸೊ ದೇರ್ ಫೋರ್ ಪ್ಲಸ್ ಆಫ್ ಮೈನಸ್ ಸಿಂಬಲ್ನ ಯೂಸ್ ಮಾಡಿ ನೆಗೆಟಿವ್ ವ್ಯಾಲ್ಯೂ ತೊಗೊಂಡಿದ್ದೀನಿ. ದೆನ್ ಜಸ್ಟ್ ಯು ಕ್ಲಿಕ್ ಆನ್ ಈಕ್ವಲ್ಸ್, ದೆನ್ ಯು ವಿಲ್ ಗೆಟ್ 2,500. ಓಕೆ, ಸೊ 2,500. ಸೊ 2,500 ಏನು, ದಟ್ ಈಸ್ ಪಾಸಿಟಿವ್ ವ್ಯಾಲ್ಯೂ. So positive value in the sense it is nothing but
ಕ್ಯಾಶ್ ಇನ್ಫ್ಲೋ ಫ್ರಮ್ investment activity. So this will be considered as B. So B ಅಂತ ಹೇಳ್ಬಿಟ್ಟು ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಇದನ್ನ A, ಇದು B. ಓಕೆ, ಸೊ ನೆಕ್ಸ್ಟ್ ಹೆಡ್ ದಟ್ ಈಸ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಕ್ಯಾಶ್ ಇನ್ಫ್ಲೋ ಆರ್ ಔಟ್ಫ್ಲೋ ಫ್ರಮ್ ದಿ ಫಿನಾನ್ಷಿಯಲ್ ಆಕ್ಟಿವಿಟೀಸ್. ಓಕೆ, ಸೊ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ರಿಲೇಟೆಡ್ ಟು ಶೇರ್ಸ್ and debentures and bonds, right? So see what are the information given regarding this head. ಓಕೆ, ಸೊ ಇದನ್ನ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ನೀವು ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬ್ಯಾಲೆನ್ಸ್ ಶೀಟ್ ಹೋಗಿ ನಿಮಗೆ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೋ ಅದನ್ನು ನೋಡಿ. ಓಕೆ, ಸಿ ಶೇರ್ ಕ್ಯಾಪಿಟಲ್. ಓಕೆ, ಸೊ ದಿಸ್ ಈಸ್ ರಿಲೇಟೆಡ್ ಟು ಶೇರ್ಸ್, ರೈಟ್? ಸೊ ದೇರ್ ಫೋರ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಅಂಡರ್ ದಿ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಓಕೆ, ಸೊ ದೇರ್ ಫೋರ್ because this financial activity speaks about the that is the items that is related to shares and debentures and bonds, right? So see, share capital is comes under the financial activity. So first ಬಂದ್ಬಿಟ್ಟು share capital ಅಂತ ಬರ್ಕೊಳ್ಳಿ, share capital. ಓಕೆ, ಸೊ ಒಂದು ಟ್ರಿಕ್ ಏನಂತ ಹೇಳಿದ್ರೆ ಇದರಲ್ಲಿ, ಸೊ ಈಗ ಓಪನಿಂಗ್ ಬ್ಯಾಲೆನ್ಸ್ ಬಂದ್ಬಿಟ್ಟು 4,50,000 ಇದೆ, minus closing balance is also 4,50,000, then you will get the share capital nil. In case increase decrease ಆರ್ಡರ್ ಏನಾದರೂ ಇದ್ದರೆ ಶೇರ್ ಕ್ಯಾಪಿಟಲ್, ಸೊ 4,50,000 ಮತ್ತು 3,20,000 ಈ ಥರ ಏನೋ ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ಸೊ ಇನ್ ಕೇಸ್ ಪಾಸಿಟಿವ್ ವ್ಯಾಲ್ಯೂ ಏನಾದರೂ ಬಂದರೆ ಇಲ್ಲಿ ನಾವು ನೆಗೆಟಿವ್ ಅಂತ ಎಂಟರ್ ಮಾಡ್ತೀವಿ. ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಮಾತ್ರ ನೆಗೆಟಿವ್ ವ್ಯಾಲ್ಯೂ ಏನಾದರೂ ಬಂದರೆ ಪಾಸಿಟಿವ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಂಟೈರ್ ಪ್ರೋಸೆಸ್ ಇದೇ ಥರನೇ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಪಾಸಿಟಿವ್ ವ್ಯಾಲ್ಯೂ ಬಂದರೆ ನೆಗೆಟಿವ್ ಅಂತ ಎಂಟರ್ ಮಾಡ್ತೀವಿ, ನೆಗೆಟಿವ್ ಅಂತ ಹೇಳಿದ್ರೆ ಪಾಸಿಟಿವ್ ಅಂತ ಎಂಟರ್ ಮಾಡ್ತೀವಿ. ಓಕೆ, ಸಿ ನೆಕ್ಸ್ಟ್ ಜನರಲ್ ರಿಸರ್ವ್ ಕನ್ಸಿಡರ್ ಮಾಡಿದ್ದೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಂಡ್ ಕ್ರೆಡಿಟರ್ಸ್ ಇಸ್ ಆಲ್ಸೋ ಕನ್ಸಿಡರ್ಡ್, ಟ್ಯಾಕ್ಸ್ ಪ್ರಾವಿಷನ್ ಇಸ್ ಆಲ್ಸೋ ಕನ್ಸಿಡರ್ಡ್. ದೇರ್ ಇಸ್ ಓನ್ಲಿ ಒನ್ ಐಟಮ್ ಇಸ್ ಲೆಫ್ಟ್, ದಟ್ ಈಸ್ ಮಾರ್ಟ್ಗೇಜ್ ಲೋನ್. ಓಕೆ, ಸಿ ಈಗ ಮಾರ್ಟ್ಗೇಜ್ ಲೋನ್. ಓಕೆ ಓಕೆ ನೋಡಿ, ಡೆಬಿಟ್ 2005, ಇನ್ ದ ಇಯರ್ 2005 ದರ್ ಈಸ್ ಅ ಬ್ಯಾಲೆನ್ಸ್ 0. ಸೊ ಝೀರೋನು ನಾವು ಎಂಟರ್ ಮಾಡ್ಕೋಬೇಕು. ಸೊ 0. ಓಕೆ, ಸೊ ಡೆಬಿಟ್ ಮಾರ್ಟ್ಗೇಜ್ ಲೋನ್ ಅಕೌಂಟಲ್ಲಿ ನಾವು ಮಾಡಿದ್ವಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್, ದಟ್ ಈಸ್ ಬೇಸ್ಡ್ ಆನ್ ದಿ ಲೆಡ್ಜರ್ ಅಕೌಂಟ್. ಓಕೆ, ಸೊ 2,70,000 ಬಂದ್ಬಿಟ್ಟು ನಮಗೆ ರೈಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿದೆ. ಸೊ ನಿಮಗೆ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದ್ರೆ ಡೆಬಿಟ್ ಅಂದರೆ ಪಾಸಿಟಿವ್ ವ್ಯಾಲ್ಯೂ ತೋರಿಸ್ಬೇಕಾ ನೆಗೆಟಿವ್ ವ್ಯಾಲ್ಯೂ ತೋರಿಸ್ಬೇಕಾ ಅಂತ ಹೇಳ್ಬಿಟ್ಟು. ಸೊ ಮಾರ್ಟ್ಗೇಜ್ ಲೋನ್ ಅಕೌಂಟ್ 2005 ಎಷ್ಟು ಕೊಟ್ಟಿದ್ದಾರೆ, ದಟ್ ಈಸ್ ಬ್ಯಾಲೆನ್ಸ್ ನಿಲ್, ಸೊ 0. ಸೊ ಮೈನಸ್, ನಾವು ಆ್ಯಕ್ಚುಲಾಗಿ ಎಲ್ಲ ಪ್ರೊಸೀಜರ್ಗೆ ಏನು ಮಾಡ್ತೀವಿ, ಸೊ ಮೈನಸ್. ಓಕೆ, ಸೊ ನೆಕ್ಸ್ಟ್ 2006 ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ 2,70,000. ಸೊ ಮೈನಸ್ 2,70,000 ಅಂತ ಹೇಳಿದ್ರೆ, ಸೊ ಹೌ ಮಚ್ ಯು ವಿಲ್ ಗೆಟ್, ದಟ್ ಈಸ್ ಮೈನಸ್ 2,70,000. ಸೊ ನೆಗೆಟಿವ್ ವ್ಯಾಲ್ಯೂ ಬಂದಿದೆ ನಿಮಗೆ. ಓಕೆ, ಸೊ ದಿಸ್ ನೆಗೆಟಿವ್ ವ್ಯಾಲ್ಯೂ 2,70,000 ವಿ ಹ್ಯಾವ್ ಟು ಎಂಟರ್ ಅಂಡರ್ ದಿ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಆಸ್ ಎ ಪಾಸಿಟಿವ್ ವ್ಯಾಲ್ಯೂ, ದಟ್ ಈಸ್ 2,70,000 is the positive value. So that is the trick. Negative value ಬಂದರೆ ಪಾಸಿಟಿವ್ ವ್ಯಾಲ್ಯೂ ಬಂದರೆ ನೆಗೆಟಿವ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಎಂಟರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸಿ ಇಸ್ ದೇರ್ ಎನಿ ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಇಸ್ ಗಿವನ್. ಓಕೆ, ಸೊ ಇನ್ನು ಯಾವುದು ಫಿನಾನ್ಷಿಯಲ್ ಆಕ್ಟಿವಿಟೀಸ್ ಇಲ್ಲ ರಿಲೇಟೆಡ್ ಟು ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಆ್ಯಂಡ್ ಬಾಂಡ್ಸ್. ಓಕೆ, ನಾವು ಜಸ್ಟ್ ಕ್ಲೋಸ್ ದಿಸ್. ಓಕೆ, ಯು ವಿಲ್ ಗೆಟ್ 2,70,000. ಸೊ 2,70,000 is the balance. Okay, so this is positive value. So therefore cash inflow from financial activity. Okay, so this will be considered as C. Okay, so ಈಗ ನಾವು net increase or decrease in ಕ್ಯಾಶ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ನೆಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಕ್ಯಾಶ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಆ್ಯಡ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಕ್ಯಾಶ್ ಇನ್ಫ್ಲೋ ಆರ್ ಔಟ್ಫ್ಲೋ, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಕ್ಯಾಶ್ ಇನ್ಫ್ಲೋ ಆರ್ ಔಟ್ಫ್ಲೋ, ನೆಕ್ಸ್ಟ್ ಸಿ ಇನ್ಫ್ಲೋ ಆರ್ ಔಟ್ಫ್ಲೋ ಫ್ರಮ್ ದಿ ಫಿನಾನ್ಷಿಯಲ್ ಆ್ಯಕ್ಟಿವಿಟೀಸ್. ಓಕೆ, ಸಿ ಎ ಎಷ್ಟು ಬಂದಿದೆ, ದಟ್ ಈಸ್ ಮೈನಸ್ 2,24,500. ಸಿ 2,24,500. ಸೊ ನಮಗೆ ಮೈನಸ್ ವ್ಯಾಲ್ಯೂ ಬರಬೇಕು. ಸೊ ದೇರ್ ಫೋರ್ ಪ್ರೆಸ್ ಆಫ್ ಮೈನಸ್. ನೆಕ್ಸ್ಟ್ ಏನು ಮಾಡಬೇಕು, ವಿ ಹ್ಯಾವ್ ಟು ಆ್ಯಡ್ ಇಟ್. ಸೊ ಪ್ಲಸ್. ನೆಕ್ಸ್ಟ್ ಬಿ ಎಷ್ಟು ಬಂದಿದೆ, 2,500. ಸೊ ಅಗೇನ್ ಬಿ ಆದಮೇಲೆ ಪ್ಲಸ್. ಓಕೆ, ಸೊ ನೆಕ್ಸ್ಟ್ ಸಿ ಎಷ್ಟು ಬಂದಿದೆ, 2,70,000. ಸೊ ಪಾಸಿಟಿವ್ ವ್ಯಾಲ್ಯೂ 2,70,000.
38,000. So how much you will get? That is 48,000. So just we have to write down 48,000. ಸೊ 48,000 ಪಾಸಿಟಿವ್ ವ್ಯಾಲ್ಯೂ ಬಂದಿದೆ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಇನ್ಕ್ರೀಸ್ ಇನ್ ಕ್ಯಾಶ್, ದಟ್ ಈಸ್ ನೆಟ್ ಇನ್ಕ್ರೀಸ್ ಇನ್ ಕ್ಯಾಶ್, ದಟ್ ಈಸ್ 48,000. ಸೊ ಫಾರ್ ದಿಸ್ ಯು ಹ್ಯಾವ್ ಟು ಆ್ಯಡ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಇಲ್ಲಿ ಕ್ಯಾಶ್ ಬದಲು ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಫಾರ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಅಂತಲೂ ತಗೋಬೋದು, ಇಲ್ಲ ಅಂತಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆರ್ ಬ್ಯಾಂಕ್ ಅಂತ ತಗೊಳ್ಳಿ. ಸೊ ಸಿ ದಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ದ ಪ್ರಾಬ್ಲಮ್. ಸೊ ಇನ್ ದ ಇಯರ್ 2005 ಬ್ಯಾಂಕ್ 1,49,000 ಕೊಟ್ಟಿದೆ. ಸೊ ಈಗ ಗೊತ್ತಾಯ್ತಾ ಯಾಕೆ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದ್ರಿಂದ ನಾವು ಎಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ದಟ್ ಈಸ್ 1,49,000 is given. So according to problem you will get the closing balance of cash 1,97,000 ಬರಲೇಬೇಕು. ಸೊ ಈ 1,97,000 ಬಂದರೆ ಮಾತ್ರ ನೀವು ಮಾಡಿರೋ ಟ್ರಾನ್ಸಾಕ್ಷನ್ಸ್ ಅಥವಾ ನೀವು ಮಾಡಿರೋ ಪ್ರಾಬ್ಲಮ್ಸ್ ಐಟಮ್ಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀರಾ ಅಂತ. ಓಕೆ, ನಾವು ಜಸ್ಟ್ ಆ್ಯಡ್ ದಿಸ್ 48,000 ಪ್ಲಸ್ 1,49,000. Yes, you will get 1,97,000 is the closing balance. So ಇಲ್ಲಿಗೆ ನಿಮಗೆ ಪ್ರಾಬ್ಲಮ್ ಸ್ಟಾಪ್ ಆಗುತ್ತೆ. Okay, so this is the actual procedure to prepare the cash flow statement based on the ledger account, and also by considering the various activities, operating, investment and financial activities. So ಒಂದೊಂದು ಹೆಡ್ಗೆ ಯಾವ ಥರ ಟ್ರಿಕ್ಸ್ನ ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಪ್ರಾಬ್ಲಮ್ ನಿಮಗೂ ಕೊಡ್ತೀನಿ, ಟ್ರೈ ಮಾಡಿ ನೋಡಿ. ಓಕೆ, ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಇನ್ ದಿಸ್ ಪ್ರಾಬ್ಲಮ್, ಸೊ ಪ್ಲೀಸ್ comment your query on this video only, so that I will clarify your doubts. So if you still not yet subscribed to this YouTube channel, so please subscribe today only, so that you will get my latest videos on this module. Okay, so thanks for watching.